ನಾಟಕ ಮರಣವೇ ಮಹಾನವಮಿ. ನಿರ್ದೇಶನ ವೈಡಿ ಬದಾಮಿ. ರಚನೆ ಶ್ರೀ ತರಳಬಾಳು ಜಗದ್ಗುರು ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು. ಸಂಗೀತ ಸಂಯೋಜನೆ ಜಗದೀಶ್ ಆರ್. ಹಿನ್ನೆಲೆ ಸಂಗೀತ ನಾಗರಾಜ್ ಸಾಣೆಹಳ್ಳಿ ಹಾಗೂ ಶರಣ್ ಕುಮಾರ್ ಗುಲ್ವರ್ಗ. ಮಾರ್ಗದರ್ಶನ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳವರು, ಪಟ್ಟಾಧ್ಯಕ್ಷರು ಶ್ರೀಮಠ ಸಾಣೆಹಳ್ಳಿ. ಅಭಿನಯ ಶ್ರೀ ಶಿವಕುಮಾರ ಕಲಾ ಸಂಘ ಸಾಣೆಹಳ್ಳಿ. ಇದೀಗ ನಿಮ್ಮ ಮುಂದೆ ನಾಟಕ ಮರಣವೇ ಮಹಾನವಮಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಕಾಲ 12ನೇ ಶತಮಾನ. ಬಸವಣ್ಣನವರು ಮತ್ತು ಅವರ ಸಮಕಾಲೀನ ಶರಣರು ಕಟ್ಟಲು ಬಯಸಿದ ನವ ಸಮಾಜವನ್ನು ಸಮಾನತೆ ಸಮಾಜ ಎಂದು ಕರೆಯುತ್ತೇವೆ. ವರ್ಗರಹಿತ, ವರ್ಣರಹಿತ, ಲಿಂಗ ಸಮಾನತೆ ಹಾಗೂ ಜಾತಿರಹಿತವಾದ ಜಾತ್ಯತೀತ ಸಮಾಜ ನಿರ್ಮಾಣ ಮಾಡುವುದು ಉದ್ದೇಶವಾಗಿತ್ತು. ಶೋಷಕ ವರ್ಗದ ದಬ್ಬಾಳಿಕೆಯಿಂದ ಶೋಷಿತ ವರ್ಗಗಳಿಗೆ ಮುಕ್ತಿ ದೊರಕಿಸುವ ಉದ್ದೇಶದಿಂದ ಕಾಯಕ ಸಿದ್ಧಾಂತದ ಪರಿಕಲ್ಪನೆಯನ್ನು ಜಾರಿಗೆ ತಂದವರು ಬಸವಣ್ಣನವರು. ಅವರ ಉದ್ದೇಶ ಜಾತಿ ವಿನಾಶ ಸಮಾಜ ಸ್ಥಾಪನೆ ಮಾಡುವುದು. ಶರಣರು ಜಾತಿ ಎಂಬ ಪರಿಕಲ್ಪನೆಯನ್ನು ನಿರಾಕರಿಸಿ ಲಿಂಗವಂತರಾಗಿದ್ದರು. ಅಂದು ಅಲ್ಲಿ ನಡೆದ ವಿವಾಹವೂ ಕೂಡ ಲಿಂಗವಂತರ ವಿವಾಹವೇ ಆಗಿತ್ತು. ಆದರೆ ಸಂಪ್ರದಾಯಿಗಳ ಕಣ್ಣಿಗೆ ಆ ಮದುವೆ ದೊಡ್ಡ ಪ್ರಮಾದವೇ ಆಯಿತು. ಮುಂದೆ ಅದು ಕಲ್ಯಾಣದ ಕ್ರಾಂತಿಗೆ ರೂಪಾಂತರ ಪಡೆಯಿತು. ಶರಣರು ಬರೆದ ಸಾಹಿತ್ಯವನ್ನು ಪ್ರಭುತ್ವ ವಿರೋಧಿ ಸಾಹಿತ್ಯವೆಂದು ಬೆಂಕಿಗೆ ಎಸೆದರು. ಕಂಡಲ್ಲಿ ಶರಣರ ಹತ್ಯೆ ನಡೆಯಿತು. ಬಸವಣ್ಣನವರಿಗೆ ಗಡೀಪಾರಿನ ಶಿಕ್ಷೆ ವಿಧಿಸಿದರು. ಹರಳಯ್ಯ ಮಧುವರಸ ಶರಣರಿಗೆ ಎಳೆ ಹೂಟಿ ಶಿಕ್ಷೆ ವಿಧಿಸಿ ಆನೆ ಕಾಲಿಗೆ ಕಟ್ಟಿ ಎಳೆದರು. ಅದು ಕಲ್ಯಾಣದ ಕ್ರಾಂತಿಗೆ ಕಾರಣವಾಯಿತು. ಶರಣರಿಗೆ ಮರಣವಿಲ್ಲ. ಶರಣರಿಗೆ ಮರಣವೆಂಬುದು ಮಹಾನವಮಿ ಇದ್ದ ಹಾಗೆ. ಮರಣವೇ ಮಹಾನವಮಿ. ಮರಣವೇ ಮಹಾನವಮಿ. ಉದಕವನು ಎರೆದವರಾರಯ್ಯ
ಕುಲವೇನು ಆ ಮಂದಿರ ಕುಲವೇನು ಕುಲವೇನು ಆ ಮಂದಿರ ಕುಲವೇನು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣವೇ. ಸತ್ಯ, ಸಕಲ ಜೀವಾತ್ಮರಿಗೆ ಲೇಸನ್ನೆ ಬಯಸುವುದೇ ಕುಲೀನನ ಕರ್ತವ್ಯ. ಆಹಾ, ಎಂತ ಸವಿನುಡಿ! ಸರ್ವ ಜೀವಿಗಳ ಕಲ್ಯಾಣಕ್ಕಾಗಿ ಶ್ರಮಿಸುವುದರಲ್ಲಿಯೇ ಮಾನವ ತನ್ನ ಹಿರಿಮೆಯನ್ನು ಕಾಣಬೇಕು. ಈತನಾರಿರಬಹುದು? ತಡೆದು ನಿಲ್ಲಿಸಲೇ? ಚೇಚೆ, ಇದು ಶಿಷ್ಟ ಸಂಪ್ರದಾಯಕ್ಕೆ ಸಲ್ಲದು. ನಾನು ಮಂತ್ರಿಯ ಮಗಳು, 16ರ ಹರೆಯ, ಏಕಾಂತ ಸ್ಥಳ. ಯಾವನೋ ಒಬ್ಬ ದಾರಿ ಹೋಗನೊಂದಿಗೆ ಮಾತನಾಡುವುದೆಂದರೆ ಸಮಾಜ ಒಪ್ಪದು. ಈತನ ಕುಲ ಯಾವುದು? ತಲೆಯ ಮೇಲಿನ ಕಟ್ಟಿಗೆ ಹೊರೆಯನ್ನು ನೋಡಿದರೆ ಈತ ಹಾರವನಲ್ಲವೆಂಬುದು ನಿಶ್ಚಿತ. ನಾನಾದರೂ ಹಾರವ ಕುಲದ ಕನ್ಯೆ. ಕುಲವೇನು ಆ ಮಂದಿರ ಕುಲವೇನು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು. ನನ್ನನ್ನೇ ಕುರಿತು ಹೇಳುವಂತಿದೆ, ನನ್ನ ಕುಲಾಭಿಮಾನವನ್ನು ಕೆಣಕುವಂತಿದೆ. ಕೊಲ್ಲುವವನೇ ಮಾದಿಗನು, ಹೊಲಸು ತಿಂಬುವವನೇ ಹೊಲೆಯ. ನಿಜ, ಅರ್ಹತೆಗೆ ಮನ್ನಣೆ ಇರಬೇಕು. ಈತನಾರಾದರೆ ಏನು, ಗುಣಕ್ಕೆ ಮತ್ಸರವೇ? ಓ, ಹಾರವ ಕನ್ಯೆ, ಮಂತ್ರಿಯ ಮಗಳು. ಕುಲೀನತ್ವದ ಅಭಿಮಾನ ತನಗಿದ್ದಲ್ಲಿ ನನ್ನ ಹಾಡು ಈಕೆಗೆ ರುಚಿಸುತ್ತಿರಲಿಲ್ಲ. ಧನ್ಯನಾದೆ. ಯಾರು ನೀನು? ನಾನೋರ್ವ ವಿದ್ಯಾರ್ಥಿ. ನಿನ್ನ ಹೆಸರೇನು? ಶೀಲವಂತ. ವಿದ್ಯಾರ್ಥಿಯ ತಲೆಯ ಮೇಲೆ ಕಟ್ಟಿಗೆ ಹೊರೆ ಏಕೆ? ಇದು ಕಾಯಕದ ಕುರುಹು. ವಿದ್ಯಾರ್ಥಿಗೆ ಕಾಯಕವೆಂದರೆ ಕಲಿಕೆಗೆ ಆತಂಕವಲ್ಲವೇ? ಕಲಿಕೆಯಲ್ಲಿಯೇ ಗಳಿಕೆ ಎಂಬುದು ನಮ್ಮ ಗುರುಕುಲದ ನಿಯಮ. ಕಲಿಕೆಯಲ್ಲಿಯೇ ಗಳಿಕೆ ಸಹಜ. ಗಳಿಕೆಯು ಜೀವನದ ಬುನಾದಿ. ಗುರುಕುಲಗಳು ಹೀಗೂ ಉಂಟೆ? ನಿಮ್ಮ ಗುರುಕುಲ ಯಾವುದು? ಅನುಭವ ಮಂಟಪ. ಓ, ಅನುಭವ ಮಂಟಪದ ವಿದ್ಯಾರ್ಥಿಯೇ? ಅದಕ್ಕೆ ಕುಲಪತಿಗಳಾರು? ಪ್ರಭು ಅಲ್ಲಮರು. ಅದರ ಸ್ಥಾಪಕರು? ಅದನ್ನು ನೀನರಿಯೆಯ? ನಾನರಿಯೆ. ಮಂತ್ರಿಯ ಮಗಳು. ಆದರೇನು, ಮಂತ್ರಿತ್ವ ಒಂದು ಬಂಧನವೆನಗೆ. ಕಲ್ಯಾಣದ ಮಹಾಮಂತ್ರಿ ಅಣ್ಣ ಬಸವಣ್ಣನವರೇ ಅದರ ಸ್ಥಾಪಕರು. ಮಹಾಮಂತ್ರಿ ಬಸವಣ್ಣನವರು ಅದರ ಸ್ಥಾಪಕರು. ಅಲ್ಲಿ ಏನೇನನ್ನು ಕಲಿಸುತ್ತಾರೆ? ಉಣ್ಣುವುದು, ಉಡುವುದು, ನಡೆಯುವುದು, ನುಡಿಯುವುದು, ದುಡಿಯುವುದು, ಹೆಚ್ಚೇನು ಹೇಳಲಿ, ಇಹಪರ ಜೀವನಕ್ಕೆ ಅವಶ್ಯಕವಾದುದೆಲ್ಲವನ್ನೂ ಕಲಿಸುತ್ತಾರೆ. ಮಾನವರೆಲ್ಲ ಒಂದಾಗಿ ಬಾಳಬೇಕೆಂಬುದೇ ಆ ಗುರುಕುಲ ಶಿಕ್ಷಣದ ಧ್ಯೇಯ. ಮಾನವರೆಲ್ಲ ಒಂದಾಗಿ ಬಾಳಬೇಕೆಂಬುದೇ ಶಿಕ್ಷಣದ ಧ್ಯೇಯ. ಅಲ್ಲಿ ಯಾರ್ಯಾರಿಗೆ ಪ್ರವೇಶ ಉಂಟು? ಮಾನವ ಮಾತ್ರರೆಲ್ಲರಿಗೂ ಪ್ರವೇಶ ಉಂಟು. ಹಾಗಾದರೆ ಸ್ತ್ರೀಯರಿಗೆ? ಏಕೆ? ಸ್ತ್ರೀಯರು ಮಾನವರಲ್ಲವೇ? ಪುರುಷರೊಂದಿಗೆ ಸ್ತ್ರೀಯ? ಹೌದು. ಸ್ತ್ರೀಯು ಪತಿಯೊಂದಿಗೆ ಬಂದರೆ ಮಾತ್ರ ಪ್ರವೇಶ. ಕನ್ಯಾದಿದಲ್ಲಿ ಪ್ರವೇಶವಿಲ್ಲ. ಪತಿಯು ಗುರು ಹೇಳಿದರೆ ಮಾತ್ರ ಪ್ರವೇಶ. ಕುಳ್ಳಿರಲು ಅವಕಾಶ. ಇದು ಪ್ರಭು ಅಲ್ಲಮರ ಆನತಿ. ಪತಿಯ ಕುರುಹು ಹೇಳಿದರೆ ಮಾತ್ರ ಬಂದು ಕುಳ್ಳಿರಲು ಅವಕಾಶ. ಎತ್ತಣ ಮಾಮರ ಎತ್ತಣ ಕೋಗಿಲಿ ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲಿ ಎತ್ತಣಿಂದೆತ್ತ ಸಂಬಂಧವಯ್ಯ ಸಂಬಂಧ ಐಗ ಎತ್ತಣಿಂದೆತ್ತ ಸಂಬಂಧ ಸಂಬಂಧ ಸಂಬಂಧ. ಉತ್ತಮ ಕುಲವೆಂಬುದೊಂದು ಹೊರಲಾಗದ ಹೊರೆ. ಅಣ್ಣ ಬಸವಣ್ಣ, ನಿನ್ನ ಸೌಜನ್ಯಕ್ಕೆ ಸೀಮೆಯುಂಟೆ, ಔದಾರ್ಯಕ್ಕೆ ಮೇರೆಯುಂಟೆ. ನಿನಗೆ ದಾಸಯ್ಯ ಬೇಕು, ಕಕ್ಕಯ್ಯ ಬೇಕು, ಚೆನ್ನಯ್ಯ ಬೇಕು. ಉತ್ತಮ ಕುಲವೆಂಬುದೊಂದು ನಿನಗೆ ಹೊರಲಾಗದ ಹೊರೆ. ಅಂತೆಯೇ ಆ ಹೊರೆಯನ್ನುಳುಗಿ ಜನಸಾಮಾನ್ಯರಾದ ದಾಸಯ್ಯನಿಂದ ಶಿವದಾನವ ಬಯಸುವೆ, ಕಕ್ಕಯ್ಯ ನೊಕ್ಕುದ ನುಣ್ಣುವೆ, ಚೆನ್ನಯ್ಯನನ್ನು ಮನ್ನಿಸುವೆ. ಅಣ್ಣ ಅಣ್ಣ, ನೀನು ಜಗದನ್ನ. ನಿನಗೆ ಹಿರಿಯ ಕುಲವೆಂಬುದೊಂದು ಕೆಟ್ಟ ಭಾರವಾದರೂ ಲೋಕವು ನಿನ್ನನ್ನು ಹಿರಿಯ ಸ್ಥಾನದಲ್ಲಿಟ್ಟಿಯೇ ಗೌರವಿಸಿದೆ. ಧನ್ಯ ದಾಸಯ್ಯ,
ಧನ್ಯ ಕಕ್ಕಯ್ಯ, ಧನ್ಯ ಚೆನ್ನಯ್ಯ, ಅಣ್ಣನಿಂದ ಮನ್ನಣೆ ಪಡೆದ ನಾವೆಲ್ಲರೂ ಧನ್ಯರು. ಕೇಳಿದ್ರ ರಂಗಣ್ಣವ್ರೇ? ಕೇಳಿದ್ದು ಆಯ್ತು, ನೋಡಿದ್ದು ಆಯ್ತು. ಎಲ್ಲಿಗೆ ಬಂತ್ರಿ ನಮ್ಮ ಕಲ್ಯಾಣ ಸ್ಥಿತಿ? ಉತ್ತಮ ಕುಲವೆಂಬುದೊಂದು ಕೆಟ್ಟ ಭಾರವಂತೆ. ಉತ್ತಮರಾದ ನಾವು ಈ ಮಾತನ್ನ ಕಿವಿಯಾರೆ ಕೇಳಿಸ್ಕೊಂಡು ಸುಮ್ಮನೆ ಇರೋದು ಅಂದ್ರಿ ಏನ್ರಿ? ಏನ್ ಮಾಡೋಣ ಅಂತೀರಾ? ನಮ್ಮಿಂದ ಏನ್ ಮಾಡೋದಕ್ ಸಾಧ್ಯವಿದೆ? ಅಲ್ರಿ, ಆ ಬಸವಣ್ಣ ಈ ರೀತಿ ಜನಜಂಗುಳಿನ ಎತ್ಕಟ್ಟಿದಾನಲ್ಲ, ಅವ್ರನ್ನ ಪ್ರತಿಭಟಿಸೋದು ಅಂದ್ರೆ ಸುಖ ಭೋಜನವಲ್ಲ, ಲಲಾಟೈನವ್ರೆ. ಸುಖ ಭೋಜನ ಅಲ್ಲ ನಿಜಾರಿ. ಸುಮ್ಮನಿದ್ರೆ ಸುಖ ಭೋಜನಕ್ಕೂ ಸಂಸ್ಕಾರ ಬಂದೈತ್ರಿ. ಏನಾದ್ರೂ ಮಾಡ್ಲೇಬೇಕು. ಹಾ, ಹೊಳಿತು. ಈ ವಿಷಯನ ನಮ್ಮ ಮಹಾಂತ್ರಿಗೂ ತಿಳಿಸೋಣ ಬನ್ನಿ. ನಡ್ರಿ. ಕೋಣನ ಹೇರಿಂಗೆ ಕುಣ್ಣಿ ಬುಸುಗುಟ್ಟುತ್ತಾ ಬಾಲವ ಬಡಿಯುವಂತೆ ತಾವೂ ಮಾಡರು, ಮಾಡುವವರು ಮಾಡುವರು. ತಾವೂ ಮಾಡುವುದಿಲ್ಲ, ಮಾಡುವವರನ್ನು ನೋಡಿ ಸಹಿಸುವುದೂ ಇಲ್ಲ. ಆದರೂ ತಾವೇ ಸಮಾಜದ ಹಿರಿಯರು, ತಾವೇ ಜನತೆಯ ಮಾರ್ಗದರ್ಶಕರು ಎಂದು ಹೆಮ್ಮೆ ಬೇರೆ. ತಾವಲ್ಲದೆ ಬೇರೆಯವರು ಮಾರ್ಗದರ್ಶಕರಾದರೆ ಇವರು ಸಹಿಸರು. ಆದರೆ ಇವರೇನರು ಬಲ್ಲರು? ಹಿರಿಯರ ಹಿರಿಯತನವು ಕಿರಿಯರ ಕೈಕರ್ಯದಲ್ಲಿದೆ ಎಂಬುದನ್ನು ಅಣ್ಣ ಬಸವಣ್ಣನವರು ಹೇಳುತ್ತಾರೆ. ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ, ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ, ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ, ಕೀಳಿಂಗಲ್ಲದೆ ಹಯನು ತರುವುದೇ ದೇವ. ನೋಡಿದ್ರೇನ್ರಿ ನಮ್ಮ ಕಲ್ಯಾಣದ ಸ್ಥಿತಿ ಎಲ್ಲಿಗೆ ಬಂತು ಅಂತ? ಆ ಹೊಲೆಯರೆಲ್ಲ ಎಲ್ಲಿಗೆ ಬಂದ್ರು ನೋಡಿದ್ರ? ನೋಡಿದೀನ್ರಿ, ನೋಡ್ದೆ. ಯಥಾ ರಾಜ ತಥಾ ಪ್ರಜಾ ಅಂತ ಕೇಳಿಲ್ವೇ? ಬಸವಣ್ಣನು ಮಹಾಮಂತ್ರಿ ಆಗಿದ್ದಾರೆ ಅಂದಮೇಲೆ ರಾಜಬೀದಿಯಲ್ಲಿ ಏಕೆ ಹೊಲೆಯರು ಉತ್ತಮರ ಮನೆಗೂ ಹೋಗ್ತಾರೆ, ಉತ್ತಮರ ಕನ್ಯೆಯನ್ನು ಮದುವೆ ಮಾಡ್ಕೋತಾರೆ. ನಮ್ಮ ದೊರೆ ಬುದ್ಧಿ ಯಾಕೆ ಹೋಯ್ತು ಓದ್ತೀವಿ ಅಲ್ಲ? ಉತ್ತಮ ಕುಲದಲ್ಲಿ ಹುಟ್ಟಿದವರು ಯಾರು ಇಲ್ಲಿಲ್ವೇ? ಆ ಬಸವಣ್ಣನ ಮಹಾಮಂತ್ರಿ ಮಾಡ್ಕೊಂಡಿದ್ದಾರಲ್ಲ. ಬಸವಣ್ಣ ಏನ್ ಕೀಳು ಕುಲದಲ್ಲಿ ಹುಟ್ಟಿಲ್ಲ ರೀ. ಅವನು ಬ್ರಾಹ್ಮಣರ ಕುಲದಲ್ಲೇ ಹುಟ್ಟಿ ಬಂದ ಮಹಾಮಂತ್ರಿ. ಬಲದೇವರ ಮಗಳನ್ನೇ ಮದುವೆಯಾದ. ಹಾಗಾದ್ರೆ ಈಗೇಕೆ ಹೊಲೆ ಮಾತಿಗೆನೆಲ್ಲ ತಲೆ ಕಟ್ಕೊಂಡು ಊರ್ನೆಲ್ಲ ಕುಳಿಗಳಿಸ್ತಾ ಇದ್ದಾರೆ? ನೋಡ್ರಿ, ಅವನು ಹುಟ್ಟಿದ್ದು ಬ್ರಾಹ್ಮಣರ ಕುಲದಲ್ಲೇ, ಮದುವೆ ಆಗಿದ್ದು ಬ್ರಾಹ್ಮಣರ ಕುಲದಲ್ಲೇ. ಆದ್ರೆ ಬೆಳೆದದ್ದು ಕಲ್ತಿದ್ದು ಎಲ್ಲಿ ಅಂತೀರಾ? ಎಲ್ಲಿ? ಕೂಡಲ ಸಂಗಮದಲ್ಲಿ. ಓಹೋ, ಕೂಡಲ ಸಂಗಮ, ಕೂಡಲ ಸಂಗಮ. ಸರಿ ಸರಿ, ಸಂಗಮ ಎಂದರೆ ಕೂಡಲ, ಕೂಡಲ ಎಂದರೆ ಸಂಗಮ. ಸಂಗಮ ಅಂತ ಒಂದೇ ಅಂದ್ರೆ ಎಲ್ಲಿ ಸಮಾಧಾನವಾಗುತ್ತೆ? ಕುಲ 18 ಜಾತಿ ಕೂಡಿಸಿ ಕುಲಿಗೆಡಿಸ್ಬೇಕಾದ್ರೆ 2 ಇರ್ಬೇಕಲ್ವೇ? ಕೂಡಲ ಸಂಗಮ, ಕುಲಿಗೆಟ್ಟವರ ಸಂಗಮ. ಕೂಡಲ ಅಂದರೆ ಕೂಡಿಕೊಂಡವರು, ಸಂಗಮ ಅಂದರೆ ಕೂಟ, ಕುಲಿಗೆಟ್ಟವರ ಕೂಟ. ನೀವೇನೋ ಕುಲಿಗೆಟ್ಟವ್ರು ಕೂಟ ಅಂತೀರಿ. ಅವರೇನು ಹೇಳ್ತಾರೆ ಗೊತ್ತೇ? ಏನಂತಾರೆ? ಅಲ್ಲಿ ಪಡೆದ ಜ್ಞಾನಕ್ಕೆ, ಅಲ್ಲಿ ಪಡೆದ ಅನುಭವಕ್ಕೆ ಸಂಸ್ಕೃತಿ ಅಂತಾರೆ. ಅದೇನೋ ಕೊಂಡ್ರಿ ಎಲ್ಲ ಕಡೆ ಪ್ರಸಿದ್ಧಿ ಆಗ್ಬಿಟ್ಟಿದೆ ಕೂಡಲ ಸಂಗಮ ಸಂಸ್ಕೃತಿ ಅಂತ. ಅದೆಂತ ಸಂಸ್ಕೃತಿ ರೀ? ಊತು ನೀತಿನೆಲ್ಲ ಒಂದು ಮಾಡೋದು. ಸಂಸ್ಕೃತಿ ಅಂದ್ರೆ ಹೇಗಿರ್ಬೇಕು ಗೊತ್ತೇ? ಹೇಗಿರ್ಬೇಕು? ಮೇಲಿನ ನೀರು ಮೇಲೆ ಹರಿಬೇಕು, ಕೆಳಗಿನ ನೀರು ಕೆಳಗೆ ಹರಿಬೇಕು. ನೀವ್ಯಾಕ ಕಾಲೆತ್ತೀರಾ? ನೀವು ನುಸುಳ್ತೀರಿ ಅಂತ. ಮೇಲಿನವ್ರು ಮೇಲೆ ಇರ್ಬೇಕು, ಕೆಳಗಿನವ್ರು ಕೆಳಗೆ ಇರ್ಬೇಕು. ನೋಡ್ರಿ ರಂಗಣ್ಣವ್ರೆ, ನಿಮ್ಮ ಸಂಸ್ಕೃತಿನೇ ಬೇರೆ, ಅವ್ರ ಸಂಸ್ಕೃತಿನೇ ಬೇರೆ, ಅವ್ರು ಹೇಳೋ ಅರ್ಥವೇ ಬೇರೆ ರಂಗಣ್ಣ. ಅವ್ರು ಹೇಳೋ ಅರ್ಥವೇನು? ಮಾನವನಲ್ಲಿ ಮಾನವನಾಗಿ ವ್ಯವಹರಿಸುವುದೇ ಕೂಡಲ ಸಂಗಮ ಸಂಸ್ಕೃತಿಯ ತಿರುಳು. ಅರ್ಥವಾಯ್ತು ಬಿಡಿ. ಅದಕ್ಕೇನೆ ಆ ಹರಳ ರಾಜಬೀದಿ ಬಂದಿರೋ. ಇದಕ್ಕೇನಂತೀರಾ? ಅವನ ಹಣೆ ಮೇಲೆ ವಿಭೂತಿ, ಕೊರಳಲ್ಲಿ ದ್ರಾಕ್ಷಿ. ದ್ರಾಕ್ಷಿ ಅಲ್ಲ, ರುದ್ರಾಕ್ಷಿ. ಅದೇ ಅದೇ ರುದ್ರಾಕ್ಷಿ. ಮೈ ಮೇಲೆ ಕಾಳಿ ಬಟ್ಟೆ, ಕೈಯಲ್ಲಿ ಕೆರ. ಹೌದು ಹೌದು, ಕೆರ ಹಿಡಿಯೋ ಕೈಯಲ್ಲಿ ಲಿಂಗಪ್ಪ. ಅಯ್ಯೋ ಕೂಡಲ ಸಂಗಮ ಸಂಸ್ಕೃತಿಯೇ, ಅಯ್ಯೋ ಲಿಂಗಪ್ಪ ನಿನ್ನ ಒದಮಿದ್ರಪ್ಪ, ಕೂಡಲ ಸಂಗಮದಲ್ಲಿ ಮುಳುಚಿದ್ರಪ್ಪ. ಅವ್ರಿಗೂ ಲಿಂಗ ಧಾರಣೆ, ಅವ್ರ ಬಾಯಲ್ಲಿಯೂ ಶಿವಮಂತ್ರ. ಕೆರ ಹಿಡಿಯೋ ಕೈಯಲ್ಲಿ ಲಿಂಗ ಹಿಡ್ಕೊಂಡು ಪೂಜೆ ಮಾಡೋದು, ಚರ್ಮದ ಬಾರ್ ಕಚ್ಚಿ ಎಳೆಯೋ ಬಾಯಲ್ಲಿ ಶಿವಮಂತ್ರ ಜಪಿಸೋದು. ಅಯ್ಯೋ ಶಿವನೇ, ಆ ಬಸವಣ್ಣನ ಕಾಲಾಗೆ ಏನ್ ದುರ್ಗತಿ ಬಂತು ನಿನ್ಗೆ? ನೋಡ್ರಿ, ಕೂಡಲ ಸಂಗಮ ಸಂಸ್ಕೃತಿ ಊರು ಹೋಗ್ತು ಅಂದ್ರೆ ನಾವೆಲ್ಲ ಅಡವಿ ಸೇರೋ ಗತಿ ಬಂತು. ಹಾಗೆ ಅಡವಿ ಸೇರಬಾರ್ದು. ಅಡವಿ ಸೇರಬಾರ್ದು ಅಂದ್ರೆ ಏನ್ ಮಾಡೋಣ ಅಂತೀರಿ? ನೋಡಿ,
ನಾವು ನೀವು ಆಗ್ಬೇಕು ಒಂದು, ಹ? ನಮ್ಮ ಮಹಾಂತರನ ಮಾಡ್ಬೇಕು ಮುಂದು. ಹ? ಆಗ ಮಾಡ್ಬೇಕು ನೋಡಿ. ಮಾದಿಗರ ಮದ ಮುಗಿಯೋ ಮೊದ್ಲು ಹೌದೌದು, ಮಹಂತರ ಕಾಲಕ್ಕೆ ಹೋಗೋಣ ಬರೀ. ನಡಿ ಹೋಗೋಣ. ಲೇ ಲೇ ಏನ್ರೇ ಮಾತ್ರ ನಿಮ್ಮನ್ನೆಲ್ಲ ಕೂಗಿದ್ದು ನನ್ನ ಹೆಂಡತಿ ಸೀತಾಲಕ್ಷ್ಮೀನ ಅಲ್ಲ. ಎರಡನೇ ಮದುವೆ ಅಂದ್ರೆ ಎಲ್ರು ಗತಿನು ಹೀಗೇನಾ? ಏನ್ ಮಾಡ್ತಿದೀಯೇ? ತಾಂಬೂಲ ಬೇಕಾಗಿತ್ತು. ಉತ್ತರನೇ ಇಲ್ವಲ್ಲಪ್ಪ. ಅಲ್ಲ, ನಾನಂದ್ರೆ ಎಷ್ಟು ತಾತ್ಸಾರ ಇವಳಿಗೆ. ಇರ್ಲಿ, ಇವಳಿಗೆ ಸರಿಯಾದ ಮದ್ದು ಮಾಡ್ತೇನೆ. ಇನ್ನೇನು ಮಾಡೋದು, ನಾನೇ ಒಳಗಡೆ ಹೋಗಿ ತಾಂಬೂಲ ಹಾಕೊಂಡು ಬರ್ತೇನೆ. ಮಹಾಂತ್ರೆ, ಓಯ್ ಮಹಾಂತ್ರೆ, ಮಹಾಂತರು ಮನೇಲಿ ಇಲ್ಲ ಅಂತ ಕಾಣುತ್ತಲ್ರಿ. ಅವ್ರು ಎಲ್ಲಿಗೆ ಹೋಗ್ತಾರ್ರಿ? ಪಂಚಾಂಗ ಇಲ್ಲೇ ಐತೆ. ಅಡಿಗೆ ಮನೆಗೋ ದೇವ್ರ ಕೋಣೆಗೋ, ಇಲ್ಲ ಅಂದ್ರೆ ಹೆಂಡತಿ ಸೀರೆ ಹಿಡ್ಕೊಂಡೆ. ಹೌದು ಬರ್ತಾರೆ, ಕೂತ್ಕೊಳ್ಳಿ. ಸೀತಾಲಕ್ಷ್ಮಿಯವರೇ, ಸೀತಾಲಕ್ಷ್ಮಿಯವರೇ. ಯಾರು? ರಾಧಾಬಾಯಿ, ಗೋಧುಬಾಯಿ, ಆಯಿ ಲಚ್ಚಿನೂ ಬಂದವಳೆ. ಏನ್ ಲಚ್ಚಿ, ನನ್ನ ಮೊದಲನೇ ಮದುವೆಯಲ್ಲಿ ಎಷ್ಟು ಚಿಕ್ಕೋಳಿದ್ದೆ, ಈಗ ಎಷ್ಟು ಎತ್ತರ ಬೆಳೆದ್ಬಿಟ್ಟಿದೀಯಾ? ಅದೇನೋ ಲಚ್ಚಿ ಗಿಚ್ಚಿ ಅಂತಿದಾರಲ್ಲ. ಹೇ, ಅವ್ರ ಸಂಬಂಧಿಕರ ಹುಡುಗಿ ಲಕ್ಷ್ಮೀದೇವಿ ಅಂತ. ಮಹಾಂತರ ಮೊದಲನೇ ಮದುವೆಯಲ್ಲಿ ಚಿಕ್ಕವಳಿದ್ಲಂತೆ, ಈಗ ದೊಡ್ಡವಳಾಗಿದ್ದಾಳಂತೆ. ಮಹಾಂತರ ಮೊದಲೇ ಮದುವೆಯಲ್ಲಿ ಆ ಹುಡುಗಿಗೆ ಎಷ್ಟು ವಯಸ್ಸು ಅಂತೀರಾ? 10 ವರ್ಷ ಇರ್ಬೋದಪ್ಪ. ಹಾಗಾದ್ರೆ ಮಹಾಂತರ ಎರಡನೇ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? 6 ವರ್ಷ ಇರಬಹುದು. 10 6 16 ವರ್ಷಕ್ಕೆ ಹೆಣ್ಮಕ್ಳು ದೊಡ್ಡವರಾಗದೆ ಇರ್ತಾರೇನ್ರಿ? ಮಹಾಂತ್ರೆ, ಹೋಯ್ ಮಹಾಂತ್ರೆ. ಬಂದೆ 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 ಬಂದೆ. ಓಹೋ ಹೋ ಹೋ ಹೋ, ರಂಗಣ್ಣವರು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಮೇಡಮವ್ರೆ? ಕೃಪಾಕಟಾಕ್ಷ ಚೆನ್ನಾಗಿದೆ. ಅರೆ, ಇದೇನಿದು? ಯಾಕ್ರಿ, ಏನಾಯ್ತು? ನಿಂತ ಇದ್ದೀರಲ್ಲ, ಕುಳಿತ್ಕೊಳ್ಳಿ. ಅಯ್ಯೋ, ಕುತ್ಕೊಳ್ರಿ ಅನ್ನಕ್ಕೆ ಇಷ್ಟ ಅವಾಂತರವೇ. ಕೂರೋ ಹಾಗಿಲ್ಲ ಮಹಾಂತ್ರೆ, ಕೂತ್ರೆ ನಮಗೆಲ್ಲ ನೆಲಪಟ್ಟವೇ ಗತಿ. ಏನು ಬಹಳ ಗಾಬರಿಯಾಗಿರಂತ ಕಾಣಿಸುತ್ತೆ. ಏನಾಯ್ತು ರಂಗಣ್ಣವ್ರೆ? ಆಗೋದಿನ್ನೇನು, ಆ ಹೊಲೆಯರೆಲ್ಲ ಎಲ್ಲಿಗೆ ಬಂದ್ರು ನೋಡಿದ್ರ? ಏನ್ ಸಮಾಚಾರ ಲಲಾಟೇನವ್ರೆ? ಏನಂತ ಹೇಳದ್ರಿ ಮಹಾಂತ್ರೆ, ಆ ಹೊಲಿಯ ಹರಳನ ಮಗ ಇದಾನಲ್ಲ, ಕೆರ ಮೆಟ್ಕೊಂಡು ನಮ್ ಕೆರೆಯಲ್ಲಿ ಬರ್ತಾ ಇದ್ದ. ಅದನ್ನ ತಮಗೆ ತಿಳಿಸೋಣಂತೇಳಿ ಓಡಿ ಬಂದ್ವಿ. ಏನು ಹೊಲೆಯ ಕೆರ ಮಿಟ್ಕೊಂಡು? ಅದು ಉತ್ತಮರ ಕೇರಿಯಲ್ಲಿ ಅನ್ಯಾಯ, ಅನ್ಯಾಯ. ಏನೇನು ಅನಾಹುತಾಗುತ್ತೋ ಗೊತ್ತಿಲ್ಲ. ಅಲ್ಲಿ ನೋಡ್ರಿ, ಆ ಹೊಲೆಯ ಬಂದ. ಎಲ್ಲ ಹೊಲೆಯ ಕೆರ ಮೆಟ್ಕೊಂಡು ನಮ್ ಕೇರಿ ಬರ್ತಾ ಇದೀಯಾ? ತಳ್ರಿ ಅವನ್ನ. ಲಲಾಟೈನವ್ರೆ, ಸೊಕ್ರಿ ಅವನಿಗೆ, ತಳ್ರಿ ಅವನ್ನ. ಯಾಕೆ ನೀವಿಬ್ರು ತಳ್ಳಿದ್ರೆ ಆಗಲ್ವೇ? ನಾನು ಮುಟ್ಟಿದ್ರೆ ಮೈಲಿಗೆ ಆಗತ್ತೆ. ನೀವು ಮುಟ್ಟಿದ್ರೆ ಮೈಲಿಗೆ ಆಗುತ್ತೆ, ನಾನು ಮುಟ್ಟಿದ್ರೆ ಅಯ್ಯೋ, ಸ್ವಲ್ಪ ತಳ್ರಿ. ಅಯ್ಯೋ ಪ್ರಾರಬ್ಧವೇ. ಬರ ಇಲ್ಲಿ. ಈ ಹೊಲೆ ನನಗೆ ಬಾರಿಸೋ. ಊರಿಗಲ್ಲೋ ಆ ಹೊಲಿಗೆ. ಹೇಳ ಮಗನೇ, ಹೇಳು. ನಿನ್ ಕಳ್ಳ ವೇಷ ಗೊತ್ತು, ಮೈ ಮೆತ್ತಗಾದೀತು. ನನ್ನದೇನು ಅಪರಾಧ ತಂದೆ? ನನ್ನನ್ನೇಕೆ ಹೊಡೆಯುತ್ತೀರಿ? ಏನೂ ಅಪರಾಧವಿಲ್ವೇ? ಉತ್ತಮರ ಕೇರಿಯಲ್ಲಿ ಕೆರ ಮೆಟ್ಕೊಂಡು ಹೊಲಿಯ ನಡೆಯುವುದು ಅಪರಾಧವಲ್ಲವೇ? ನೋಡ್ ಕಲಿಯೋ ಹೊಲೆಯ. ಹೊಲೆಯನಾರು? ನೀನು ಹಿಂಸಿಸುವ ಹೊಲೆಯ, ನಿಂದಿಸುವ ಹೊಲೆಯ, ದೇವರನ್ನು ಧರ್ಮವನ್ನು ಮರೆತವ ಹೊಲೆಯ. ಹೊಲೆಯನಿಗೂ ದೇವರುಂಟೆ. ಎಲ್ಲರಿಗೂ ದೇವರುಂಟು, ಧರ್ಮ ಉಂಟು ತಂದೆ. ಎಲ್ಲ ಇವನ ಬಂಡೆ ತಾಳು ಮಾಡ್ತೀನಿ ನಿನಗೆ. ರಂಗಣ್ಣವ್ರೆ, ರಂಗಣ್ಣವ್ರೆ, ಹೇಳ್ರಿ. ಹೆಂಗ್ ತೋರಿಸ್ತ ದೇವ್ರ? ಹಾ, ನೀವು ತೋರಿಸಿ.
ಯಾರ ಧರ್ಮ ಹೆಚ್ಚು ಅಂತ. ಲಲಾಟೈನವ್ರೆ ಬನ್ನಿ ಇಲ್ಲಿ ನೋಡಿ, ಇದು ಚೇಷ್ಟೆ ಮಾಡೋ ಸಮಯವಲ್ಲ. ನಮಗೆ ಲಿಂಗಪ್ಪ ಇರ್ಲಿಕ್ಕಿಲ್ಲ, ನಿಮ್ಗೆ ಇರಬಹುದು. ಆದ್ರೇನು ಇಬ್ಬರು ಗುರಿ ಒಂದೇ ತಾನೆ, ಕೆಲಸ ಕೆಟ್ಟಿತು. ಸರಿ, ನನಗೆ ಅಷ್ಟು ಗೊತ್ತಾಗಲ್ವೇ? ಹೌದು ಹೌದು, ಗೊತ್ತಾಗಿದ್ರೆ ಈಗೇಕೆ ಲಿಂಗಪ್ಪನ ನೋಡಿದ ತಕ್ಷಣ ಬಾಲ ಬಿಸ್ತಿದ್ರಿ? ಐಗಳಂದ್ರೆ 100 ಕೋತಿ ಚೇಷ್ಟೆ ಅಂತ ತಮ್ಮ ನೋಡಿ ಹೇಳಿರ್ಬೋದು. ಅದಿರ್ಲಿ, ಆ ವಿಚಾರ ಇಲ್ಲ, ಯಾಕ್ರಿ? ನಡ್ರಿ ಹೋಗೋಣ, ನಡ್ರಿ. ಸ್ವಲ್ಪ ಇರಿ. ಲೋ ಹೊಲೆಯ, ನಿನಗೆ ನಡೆದಾಡಕ್ಕೆ ಬೇರೆ ದಾರಿನೇ ಇಲ್ವೇನೋ? ಉತ್ತಮನ ಕೇರಿನಿ, ಅದು ಕೆರಾಮಿಟ್ಕೊಂಡು. ಇನ್ನೊಮ್ಮೇನಾದ್ರೂ ಇಲ್ಲಿ ಬಂದ್ರೆ ನಿನ್ನ ಕಾಲು ಮುಂದೆ ಹೆಗಲ ಮೇಲೆ ಓಡಿಸ್ ಕಳಿಸ್ತೀನಿ. ಪೂಜೆ ಸಮಯ ಮೀರುತ್ತಿದೆ, ಹೇಳಿ. ಪೂಜೆ ಕಾಯಕದಲ್ಲಿ ಪರಿಣಮಿಸಬೇಕು ಕಲ್ಯಾಣಿ. ಗುರುವಾದಡು ಕಾಯಕದಿಂದಲೇ ಜೀವನ್ಮುಕ್ತಿ, ಲಿಂಗವಾದಡು ಕಾಯಕದಿಂದಲೇ ಶಿಲೆಯ ಕುಲ ಹರಿವುದು, ಜಂಗಮವಾದಡು ಕಾಯಕದಿಂದಲೇ ವೇಷದ ಪಾಶ ಹರಿವುದು. ಇದು ಚನ್ನಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗದ ಅರಿವು. ಕಲ್ಯಾಣವೆಂಬ ಪ್ರಣತಿಯಲ್ಲಿ ಕೇಳಿದೆಯಾ ಕಲ್ಯಾಣಿ? ಕಲ್ಯಾಣ ಭಕ್ತಿ ರಸವೆಂಬ ಎಲ್ಲೆಲ್ಲಿಯೂ ಅವರ ಅಮೃತ ಸ್ವರ ಕೇಳಿ ಬರುತ್ತಿದೆ. ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಯ್ಯ, ತೊಳಗಿ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಗುರುವಾದಡು ಕಾಯಕದಿಂದಲೇ ಜೀವನ್ಮುಕ್ತಿ ಎಂಬುದು ಕಲ್ಯಾಣದ ಗಣಗಳ ನುಡಿ. ಕಾಯಕವೇ ಪೂಜೆ. ಕಾಯಕ ಕಾಯಕ ಪೂಜೆಗಳಲ್ಲಿ ಭೇದವೆಣಿಸಬಾರದೆಂಬುದು ಇನ್ನಾದರೂ ಅರ್ಥವಾಯಿತೆ? ಅರ್ಥವಾಯ್ತು ಸ್ವಾಮಿ. ಕಾಯಕದ ಪ್ರತಿಫಲವು ಗುರುವಿಗೆ, ಲಿಂಗಕ್ಕೆ, ಜಂಗಮಕ್ಕೆ ಸಲ್ಲಬೇಕು. ಶರಣನು ತಾನೆಲ್ಲವನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು. ಸ್ವಾಮಿ, ನಮ್ಮ ಕಾಯಕದ ಪ್ರತಿಫಲವನ್ನು ಜಂಗಮಕ್ಕೆ ಅರ್ಪಿಸುವ ಕಾಲ ಬಂದಿತ್ತೆ ಸ್ವಾಮಿ. ಬರುತ್ತದೆ ಕಲ್ಯಾಣಿ, ಬರುತ್ತದೆ. ನಮ್ಮ ಕಾಯಕ ನಿಷ್ಠೆ ಬರಿತಾಗ ಜಂಗಮ ಒಲಿದು ಬರಲೇಬೇಕು. ಜಂಗಮ ತಾನಾಗಿಯೇ ಒಲಿದು ಬರುತ್ತದೆ. ಯಾವನೋ ಬಡಪಾಯಿ ಈ ಉತ್ತಮರೆಂಬ ಮಾನವ ಮೃಗಗಳ ಆಕ್ರೋಶಕ್ಕೆ ಸಿಕ್ಕು ತುತ್ತಾದದ್ದು. ಇದಕ್ಕೆ ಪರಿಹಾರವೇ ಇಲ್ವೇ ಸ್ವಾಮಿ? ಇದೇ ಕಲ್ಯಾಣಿ. ಯಾವಾಗ? ಈ ಉತ್ತಮರೆಂದು ಮೆರೆಯುವ ಮಾನವರಲ್ಲಿ ಬೆಳೆದು ಬೇರೂರಿರುವ ಪೈಶಾಚಿಕ ಹಾಗೂ ರಾಕ್ಷಸೀ ಮನೋಭಾವ ದೂರ ಆಗಿ ಮಾನವತೆಯು ಮೂಡಿ ಬಂದಾಗ ಮತ್ತು ದಲಿತರ ಆರ್ಥಿಕ ಹಾಗೂ ಶೈಕ್ಷಣಿಕ ಬೆಳವಣಿಗೆಯಾದಾಗ ಈ ಕನಸು ನನಸಾದಿತ್ತೆ ಸ್ವಾಮಿ. ಆದರೆ ಭೂಲೋಕಕ್ಕೆ ಬೆಳಕಾಗಿ ಅಣ್ಣ ಬಸವಣ್ಣನವರು ಉದಯಿಸಿರುವಾಗ ಸ್ವಾಮಿ, ಇದ್ಯಾಕೋ ಶೀಲನ ಧ್ವನಿ ಇದ್ದಾಗಿದೆ. ಇಲ್ಲ ಕಲ್ಯಾಣಿ, ನನಗೇನೋ ಶೀಲನ ಧ್ವನಿಯಾಗಿ ಕೇಳಿಸ್ತಿಲ್ಲ. ನನಗೆ ಶೀಲ ಯಾರು ಬಿತ್ತಿದರೋ ಈ ಮೇಲು ಕೀಳೆಂಬ ವಿಷ ಬೀಜವನ್ನು ತಾವು ಮೇಲೆಂಬುವರಲ್ಲಿ ಮೇಲಾದ ಗುಣಗಳು ಇರಬೇಡವೇ? ಹೊಡೆಯುವುದು ಬಡಿಯುವುದು ಮೇಲು ಗುಣವೇ? ಹೊಡೆತ ಬಡಿತಗಳ ನೋವಿಗಿಂತ ಮಾನವನಿಂದ ಮಾನವನಿಗಾಗುವ ಅಪಮಾನವೆಂಬ ನೋವು ಸಹಿಸಲಸದ. ಮಾನವನನ್ನು ಪ್ರೀತಿಸಬೇಕು, ಅದರ ಬದಲು ಮಾನವನನ್ನು ದ್ವೇಷಿಸುತ್ತಿದ್ದಾನೆ, ಹಿಂಸಿಸುತ್ತಿದ್ದಾನೆ. ಏನಾಯ್ತು ಕಲ್ಯಾಣಿ? ನೀನು ಹೋಗಿ ಜಾಗ್ರತೆಯನ್ನು ನೀ ತೆಗೆದುಕೊಂಡು ಹೋಗು.
ಮಗುಶೀಲ, ಏನಾಯ್ತಪ್ಪ? ಈ ನಿನ್ನ ಗಾಯಕ್ಕೆ ಕಾರಣವೇನು? ಅಮ್ಮ, ಧರ್ಮ ರಕ್ಷಣೆ. ಅಯ್ಯೋ, ನೀನ್ಯಾವ ಅಪರಾಧವನ್ನು ಮಾಡಿದೆಯಪ್ಪ? ಈ ಹಿರಿಯ ಮಾನವರು ದೊಣ್ಣೆಯಿಂದ ಹೊಡೆದು ಧರ್ಮ ರಕ್ಷಣೆ ಮಾಡ್ತಿದ್ದಾರಮ್ಮ. ಏನು ಶೀಲ? ಹಿಂಸೆಯಿಂದ ಧರ್ಮವು ರಕ್ಷಿಸಲ್ಪಡುವುದು. ದಯವೇ ಧರ್ಮದ ಮೂಲವಯ್ಯ ಎಂದು ಅಣ್ಣನವರು ಹೇಳಿಲ್ಲವೇ? ಅಣ್ಣಗಳಿರ, ಶೀಲನಿಂದ ಏನು ಅಪರಾಧವಾಯಿತು? ಏಕೆ ಶೀಲನನ್ನು ಹೊಡೆದಿರಿ? ಮುಚ್ಚ ಬಾಯಿ ಹರಳ. ಆ ಬಸವಣ್ಣನ ಬಲದಿಂದ ಹೊಲೆ ಮಾದಿಗೆಲ್ಲ ಸೊಕ್ಕು ಬಿಟ್ಟಿದಿ. ಅಲ್ಲ, ನಿನ್ನ ಮಗ ಉತ್ತಮರ ಕೇರಿ ಜ್ವರ ನಡ್ಕೊಂಡು ಬರಬಹುದು. ಬಸವಣ್ಣ ವಿನಯದ ಮೂರ್ತಿ, ಸೊಕ್ಕನ್ನು ಸಹಿಸ. ಓಹೋ, ನಿಮ್ಮ ಬಸವಣ್ಣ ವಿನಯದ ಮೂರ್ತಿ ಊರ್ನೆಲ್ಲ ಹೊಲಗೇರಿ ಮಾಡಿದ್ ಸಾಕಾಗಿಲ್ವೇ? ಯಾರಿಂದ ಊರೆಲ್ಲ ಹೊಲಗೇರಿಯಾಗಿದೆ? ಆ ಬಸವನಿಂದ. ಶಿವ, ಏನು ನುಡಿಯುತ್ತಿರುವಿರಿ ಅಣ್ಣ? ಊರು ಹೊಲಗೇರಿ ಆಗಿರುವುದು ಆ ಮಹಾಂತರಂತಹ ಜನರಿಂದಲೇ ವಿನಃ ಬಸವಣ್ಣನವರಿಂದ ಅಲ್ಲ. ಏ ಹರಳ, ಹಲ್ಲು ಬಿಗಿಡ್ಕೊಂಡು ಮಾತಾಡು. ಮಹಾಂತರ ತನಕ ಬಂದೆ ನೀನು. ಲಲಾಟೈನವ್ರೆ, ಮೊದಲು ಈ ವಿಷಯನ ನಮ್ಮ ಮಹಾಂತಕ್ಕೆ ಕೇಳ್ಸೋಣ ಬನ್ನಿ. ಹೋಗನ್ ಬರ್ರಿ. ಸೊಕ್ಕು ಕೇಳ್ಸೋಣ, ನಡೀರಿ. ಮಗು ಶೀಲ, ತಿಳಿದು ಅವ್ರ ಕೇರಿಯಲ್ಲಿ ಏಕೆ ಹೋಗಿದ್ಯಪ್ಪ? ಅಣ್ಣನವರ ದಾಸೋಹಕ್ಕೆ ತಡವಾದಿತ್ತೆಂದು, ಅದು ಸಮೀಪದ ಹಾದಿ ಎಂದು ಕಟ್ಟಿಗೆ ಹೊರೆಯನ್ನು ಹೊತ್ತುಕೊಂಡು ಹೋಗುತ್ತಿದ್ದೆ ಅಪ್ಪ. ಅಣ್ಣನವರ ದಾಸೋಹಕ್ಕೆ ಕಟ್ಟಿಗೆಯ ಕಾಯಕವನ್ನು ಕೈಗೊಂಡಿರುವ ಮಗು. ಸಂತೋಷ. ಕೇಳಿದ್ಯಾ ಕಲ್ಯಾಣಿ ನಿನ್ನ ಮಗನ ದಾಸೋಹದ ನಿಷ್ಠೆಯನ್ನು? ಮಗುಶೀಲ, ಕಟ್ಟಿಗೆ ಹೊರೆ ಎಲ್ಲಿ ಹಾಕಿದಪ್ಪ? ಅವರು ಹೊಡೆದು ತಳ್ಳಿದಾಗ ಅವರ ಕೇರಿಯಲ್ಲಿಯೇ ಉಳಿಯಿತಮ್ಮ. ನಡೆಯಿರಿ, ಅಣ್ಣನವರ ದಾಸೋಹಕ್ಕೆ ಕಟ್ಟಿಗೆಯ ಹೊರೆಯನ್ನು ಮುಟ್ಟಿಸೋಣ. ಆ ನೋಡಿದ್ರ ರಂಗಣ್ಣವ್ರೆ, ಮತ್ತೆ ಬಂದ ಹೊಲಿಯ. ಅವನಿಗೆ ಇನ್ನು ಸೊಕ್ಕು ಇಳಿದಿಲ್ಲ ಅಂತ ಕಾಣುತ್ತೆ. ಸೊಕ್ಕು ನಮಗೆ ಎಲ್ಲಿನಿಂದ ಬರಬೇಕು ಅಣ್ಣ? ತಿನ್ನಲು ಅನ್ನವಿಲ್ಲ, ಉಡಲು ಬಟ್ಟೆ ಇಲ್ಲ, ಇರಲು ಗುಡಿಸಲಿಲ್ಲ. ವಿದ್ಯೆಯನ್ನಂತೂ ಕಲಿಯಲು ಅವಕಾಶವೇ ಇಲ್ಲ. ರೋಗ ರುಜಿನಿಗಳಿಗಂತೂ ಆ ದೇವರೇ ಗತಿ. ರಂಗಣ್ಣವ್ರೆ, ನೋಡಿದ್ರ ಮಗನ ಬೆಂಬಲಕ್ಕೆ ಅಪ್ಪನೂ ಬಂದ್ಬಿಟ್ಟ. ಪ್ರವಚನ ಪ್ರಾರಂಭಿಸಿಯೇ ಬಿಟ್ಟ. ಮಗನ ಬೆಂಬಲಕ್ಕಾಗಿ ಬಂದಿದ್ದಲ್ಲ ಅಣ್ಣಗಳಿರ. ಬೆಂಬಲಕ್ಕೆ ಅಲ್ಲವೆಂದ ಮೇಲೆ ಉತ್ತಮರ ಕೇರಿಯನ್ನು ಹೊತ್ತೆ ಯಾಕೆ? ಅನ್ನ ಇಲ್ಲ, ಬಟ್ಟೆ ಇಲ್ಲ ಅಂದ್ರೆ ದುಡಿಬೇಕು. ಕುಳಿತು ತಿನ್ನೋದಕ್ಕೆ ನೀನೇನು ನನ್ನ ಹಾಗೆ ಜೋಯಿಸ್ನೆ? ನನ್ನ ಹಾಗೆ ಜಂಗಮನೆ, ಪುರೋಹಿತನೇ, ಪೂಜಾರಿಯೇ? ದುಡಿಯುತ್ತಿದ್ದೇವಣ್ಣ, ದುಡಿಯುತ್ತಿದ್ದೇವೆ. ಹಾ, ದುಡಿಯುತ್ತಿದ್ದೇವೆ. ಆದರೆ ನಿಮ್ಮಂತಹವರ ದೆಸೆಯಿಂದ ದುಡ್ದದ್ದು ಕೈ ಹತ್ತುತ್ತಿಲ್ಲ. ನಾವೇನು ಮಾಡಿದ್ವೋ ನಿನಗೆ? ನೀವೇನೂ ಮಾಡಲಿಲ್ಲ. ಕಾಯಕ ಮಾಡಿ ಜೀವಿಸುತ್ತಿದ್ದ ಶೀಲನನ್ನು ಏಕೆ ತಡೆದ್ರಿ? ಇವನು ಅಲ್ಲಿಗೆ ಬಂದ. ನೀವೇ ಹೇಳಿಲ್ವೇ ಮಗನ ಬೆಂಬಲಕ್ಕೆ ಅಪ್ಪನೂ ಬಂದ ಅಂತ? ಮಗನ ಬೆಂಬಲಕ್ಕಾಗಿ ಬಂದು ನಾನು ನಿಮ್ಮಂತೆ ಯಾರನ್ನು ಹಿಂಸಿಸುತ್ತಿಲ್ಲ. ಅಣ್ಣನವರ ದಾಸೋಹಕ್ಕೆ ಕಟ್ಟಿಗೆ ಹೊರೆಯನ್ನು ಮುಟ್ಟಿಸುತ್ತಿದ್ದೇವೆ. ಯಾರ್ದೋ ಕಟ್ಕೆವರೇ? ನನ್ನದು. ನಿನ್ನದು? ಅಯ್ಯೋ, ಯಾಕ್ರಿ ಯಾಕೆ ಬರ್ತಿದ್ದೀರಾ? ರೀ, ಸಿಟ್ಟಿನ ಬರದಲ್ಲಿ ಹೋಗಿ ಹೋಗಿ ಆ ಒಲೆಯನ್ನು ಮುಟ್ಟಿಬಿಟ್ರೆ ಅಲ್ರಿ. ಎಷ್ಟು ಸಾರಿ ಹೇಳ್ಬೇಕು ಈ ಕೇರಿ ಬರ್ಬೇಡ. ಅವ್ರಿಗೆ ಹೇಳೋದು ಕಿತ್ಕೊಳ್ಳಿ ಹೊರೆನ. ಯಾಕ್ರಿ, ಏನಾಯ್ತು ನಿಮ್ಗೆ? ಲಲಾಟೈನವ್ರೆ, ನೀವು ಆ ಹೊಲೆಯನ್ನು ಮುಟ್ಬಿಟ್ರಲ್ಲ,
ನಮ್ಮಿಂದ ಒಗೆದು ಕಟ್ಟಿಗೆ ಹೊರೆ ಕಳ್ಕೊಂಡ್ರು ಹೇಗ ಹಾರಾಡ್ತಾ ಹೋಗ್ತಿದ್ದಾರೆ. ಬಸವಣ್ಣನ ಬಲ ಇದೆ ಅಂದ್ಮೇಲೆ ನಮ್ಮಂತ ಬಡಪಾಯಿಗಳಿಗೆ ಜಗ್ತಾರೇನ್ರಿ? ಏನು ಬಸವಣ್ಣನ ಏನು ಅಲ್ಲ, ಮಹಾಮಂತ್ರಿ ಮಾಡಿದಾರ ಅಂದ್ಮೇಲೆ ಸುಮ್ಮನೆ ಕೂತಿರೋದ್ ಬಿಟ್ಟು ಈ ರೀತಿ ಜನಗಳನ್ನೆಲ್ಲ ತಲೆ ಕಟ್ಕೊಂಡು ಊರ್ನೆಲ್ಲ ಕುಣಿಗಾಡಿಸ್ತಾ ಇದಾರಲ್ಲ. ರೀ ರಂಗಣ್ಣವ್ರೆ, ಹಾ. ನೀವು ಹಾ. ಒಂದು ವೇಳೆ ಹಾ. ಮಹಾಮಂತ್ರಿ ಆಗಿದೆ ಏನ್ ಮಾಡ್ತಾ ಇದ್ರಿ? ನಾನು ಹಾ. ಮಹಾಮಂತ್ರಿ ಆಗಿದ್ದೆ. ಹಾ. ಲಾಲಲಾಟ ಈ ಕಟ್ಟಿಗೆ ಹೊರೆ ತಗೊಂಡು ಹೋಗಿ ನಮ್ಮ ಮನೆ ಹತ್ರ ಹಾಕಿ ಆಮೇಲೆ ನಿಮ್ಮ ಮನೆಗೆ ಹೋಗು ಅಂತಿದ್ದೇರಿ. ಈಗ ತಾವು ಮಹಾಮಂತ್ರಿ ಅಲ್ಲವಲ್ಲ? ಅದಕ್ಕೇನೆ ಈ ಕಟ್ಟಿಗೆ ಹೊರೆನ ನಾನ್ ತಗೊಂಡು ಹೋಗ್ತೀನಿ. ಓಂ ತ್ರೇಣ ಪವಿತ್ರೇಣ ಶುದ್ಧೇನ ಪೂತಃ. ಜೋರಾಗಿ ಹೇಳ್ದಿದ್ರೆ ಹೊರೆನೇ ಬರ್ತಿತ್ತು. ಆದ್ರೆ ಕೆಲಸ ಹಾಕಿಡ್ತಿತ್ತು. ತನ್ನ ಕಟ್ಟಿಗೆ ಹೊರೆ ಸಿಗ್ಲಿಲ್ಲ ಅಂತ ಹೊಟ್ಟೆ ಕಿಚ್ಚಿಂದ ನಮ್ಮ ಕೇರಿಗೆ ಬಂದು ಅಯ್ಯೋ ನಿಮ್ ರಂಗಣ್ಣ ಹೊಲಿಯರ್ ಮುಟ್ದ, ಅಯ್ಯೋ ನಿಮ್ ರಂಗಣ್ಣ ಹೊಲಿಯರ್ ಮುಟ್ದ ಅಂದಿದ್ರೆ ನನ್ನ ಗತಿ. ಓಂ ಶೀಲಾಯ ನಮಃ, ಓಂ ಶೀಲಧ್ವಂಸಾಯ ನಮಃ, ಓಂ ಪ್ರಸನ್ನ ಪಾರಿಜಾತಾಯ ನಮಃ, ಓಂ ಶೀಲಾಯ ನಮಃ. ಓ ಮಹಾಂತ್ರು ಬಹಳ ಅವಸರವಾಗಿ ಎಲ್ಲೋ ಹೊರಟ ಕಾಣಿಸುತ್ತೆ. ಪೂಜೆ ಆಯ್ತು, ಅರಸರ ಮನೆಗೆ ಪ್ರಸಾದ ಮುಟ್ಟಿಸಬೇಕಲ್ವೇ? ಪ್ರಸಾದ ಮುಡ್ಸೋದಕ್ಕೆ ಅರಸರ ಮಗಳು ನೀಲ ಇದ್ದಾಳಲ್ಲ, ತಿಳಿತು. ಆಕೆಗೆ ಮುಡ್ಸೋದಕ್ಕೆ ಪ್ರಸಾದ ಮುಡ್ಸೋ ನೆಪದಲ್ಲಿ ಅರಸರ ಮಗಳು ನೀಲ ಇದ್ದಾಳಲ್ಲ, ಪ್ರತಿನಿತ್ಯ ನಮ್ಮ ಉದ್ಯಾನವನಕ್ಕೆ ಪುಷ್ಪಕ್ಕಾಗಿ ಬರುತ್ತಾಳೆ. ತಿಳಿತು. ಆಕೆಗೆ ಪ್ರಸಾದ ಮುಡ್ಸೋ ನೆಪದಲ್ಲಿ ಪ್ರಸನ್ನತೆ ಪಡೆಯುವ ಸಲುವಾಗಿ ತಾನೇ ಪ್ರಯಾಣ. ಪ್ರಸಾದ, ಪ್ರಸನ್ನತೆ, ಪ್ರಯಾಣ, ಪ್ರಾರಬ್ಧ. ಅಲ್ಲ ರಂಗಣ್ಣ, ಆ ಹೊಲೆಯ ನೀನ್ ನೋಡಿದೆಯಲ್ಲ, ಹಾಗೆ ಮಾಡಬಹುದೇ? ಇವನು ಪಕ್ಕಾ ಮಹಾಂತ ವಿಷಯಾಂತರ ಮಾಡ್ತಿದ್ದಾನೆ. ಇರ್ಲಿ, ಅದಕ್ಕೆ ಈಗ ಹೊಂಟೀನಿ, ತಿಳಿಸಿಬಿಡೋಣ ಅಂತ. ನಡಿ ಈ ವಿಷಯನ ದೊರೆಗಳಿಗೆ ತಿಳಿಸೋಣ. ಸುಮ್ನಿರ್ರಿ, ದೊರೆ ಏನ್ ಮಾಡ್ತಾನ? ದೊರೆ ಇರೋದು ಬಸವನ ಕೈಯಲ್ಲಿ. ಇಷ್ಟೆಲ್ಲ ಪ್ರಮಾದಕ್ಕೆ ಬಸವನೇ ಕಾರಣ. ಹಾಗಾದ್ರೆ ನೀವೇನ್ ಯೋಚನೆ ಮಾಡಿದ್ದೀರಿ? ನಮ್ಮ ಅರಸರಿದಾರಲ್ಲ, ಮೊದಲು ಅವ್ರನ್ನ ಕಾಣಬೇಕು. ನಡಿ ಹಾಗಾದ್ರೆ ಅವ್ರಿಗೆ ಬೇಡ ರಂಗಣ್ಣ, ನಿನ್ ಕೆಲಸ ಕೆಟ್ಟೀತು. ಏನ್ ಕೆಲಸ ಕೆಡಲ್ಲ ರೀ, ಇದಕ್ಕಿಂತ ಹೆಚ್ಚಿನ ಕೆಲಸ ಇನ್ಯಾವ್ದಿದೆ? ಅಯ್ಯೋ ಬೇಡ ರಂಗಣ್ಣ, ನಿನ್ನ ಬಾಯಿ ಒಳ್ಳೇದಲ್ಲ. ಯಾಕೆ? ನನ್ನ ಬಾಯಿಗೆ ಏನಾಗಿದೆ? ನಿನ್ನ ಬಾಯಿಗೆ ಏನಾಗಿಲ್ಲ, ಅದಕ್ಕೆ ಬಾಯಿ ಮುಚ್ಕೊಂಡಿಲ್ಲೇ ಇರ್ಬೇಕು. ನಾನು ಹೋಗ್ಬಿಟ್ಟು ಎಲ್ಲವನ್ನ ತಿಳಿಸ್ಬಿಟ್ಟು ಬಂದ್ಬಿಟ್ಟು ನಿನಗೆ ಹೇಳ್ಬಿಟ್ಟು ನಾ ಹೋಗ್ತೇನೆ. ನಾನಿನ್ನು ಬರ್ಲೆ. ಓಂ ಪ್ರಸನ್ನ ಪಾರಿಜಾತಾಯ ನಮಃ, ಓಂ ಶೀಲಾಯ ನಮಃ. ಎಲ್ಲ ಮಹಾಂತ ಗುಟ್ಟಂತೆ ಗುಟ್ಟು, ನನ್ನ ಕೈಲಿದೆ ಜುಟ್ಟು. ಅಯ್ಯೋ ಕೈ ಬಿಟ್ಟೆ ಅಂತ ಮಹಾಂತ್ರಿ ಮಾತಾ ಹೇಳ್ಬೇಡಿ. ಅದು ಅಣ್ಣನವರು ರಾಜಕಾರ್ಯವನ್ನು ಪೂರೈಸಿಕೊಂಡು ಅರಮನೆಯಿಂದ ಬರುತ್ತಿದ್ದಾರೆ. ಹೌದು ಅಪ್ಪಾಜಿ, ಕಲ್ಯಾಣದ ಕಣ್ಮಣಿ ಬಸವರಾಜ ದೇವರು ಜನರೆಲ್ಲ ಹಿಂದಿನಿಂದ ಶರಣು ಮಾಡಿ ಗೌರವಿಸುತ್ತಿದ್ದಾರೆ. ಅಣ್ಣನವರು ಶರಣಿಗೆ ಪ್ರತಿಶರಣೆ ಮಾಡುತ್ತಾ ಬೇವೆತ್ತ ಪೂರ್ತಿಯೋ ಎಂಬಂತೆ ಬರುತ್ತಿದ್ದಾರೆ. ಕಾಪಾಡು ಬಸವ, ಕಾಪಾಡು. ಶರಣು ಶರಣಾರ್ಥಿ, ಶಿವಶರಣ ಹರಳಯ್ಯ ತಂದೆ. ಏನು ಹೇಳಿದೆ ಬಸವರಾಜ? ಶರಣು ಹೇಳಿದರೆ ಈ ಬದಕ್ಕೆ ಶರಣು ಶರಣಾರ್ಥಿ ಎಂದು ಎರಡು ಚರಣು ಹೇಳಬಹುದೇ? ಸಹಿಸು ತಂದೆ, ಸಹಿಸು. ಅಣ್ಣನವರ ಔದಾರ್ಯವೇ ಅಂತ. ಹೌದು, ಅಣ್ಣನವರ ಔದಾರ್ಯ
ಈಗ ಬಂದೆ ಮಗು. ಏಕೆ ಅಪ್ಪಾಜಿ ತಾವು ಬೇಸರ ಪಟ್ಟಂತಿದೆ? ಈ ಮಂತ್ರಿ ಕೆಲಸವೇ ಅಂಥದ್ದು ಮಗು. ಬೇಸರ ಪಟ್ಟರಾಗುತ್ತದೆ. ಇರಿ, ಸ್ವಲ್ಪ ಹೊತ್ತು ಏನಾದರೂ ಹಾಡಮ್ಮ. ನಿನ್ನ ಹಾಡು ಕೇಳಿ ಬಹಳ ದಿನಗಳಾಯ್ತು. ಆಗಲಿ ಅಪ್ಪಾಜಿ. ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವಡೆ ಹೊನ್ನೆ ಮೊದಲು, ತೊಡುಗೆಯ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವನರಿವಡೆ ಗುರುಪಥವೇ ಮೊದಲು, ಶಿವಪಥವನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರನರಿವಡೆ ಶರಣರ ಸಂಗವೇ ಮೊದಲು, ಆ ಶರಣರ ಸಂಗವೇ ಮೊದಲು. ಅಪ್ಪಾಜಿ, ಎಷ್ಟು ಚೆನ್ನಾಗಿದೆ ಬಸವಣ್ಣನವರ ಈ ವಚನ. ವಚನವೇನೋ ಚೆನ್ನಾಗಿದೆಯಮ್ಮ. ಆದರೆ ಆದರೇನಪ್ಪಾಜಿ? ಬಸವಣ್ಣನವರ ನೀತಿ ನೀತಿಗೇನಾಗಿದೆ ಅಪ್ಪಾಜಿ? ಅಣ್ಣನವರು ನುಡಿದಂತೆ ನಡೆಯುವರು, ನಡೆದಂತೆ ನುಡಿಯುವರು. ಆದ್ದರಿಂದಲೇ ಅವರ ನೀತಿ ಉತ್ತಮರಿಗೆ ಹಿಡಿಸದು. ನುಡಿದಂತೆ ನಡೆಯುವುದೇ ಉತ್ತಮರ ನೀತಿ ಅಲ್ಲವೇ ಅಪ್ಪಾಜಿ? ಆದ್ರೆ ಅದು ಎಲ್ಲಾ ಸಂದರ್ಭಕ್ಕೂ ಅನ್ವಯಿಸುವುದಿಲ್ಲ ನೀಲ. ಲೋಕ ಸಂಪ್ರದಾಯ ಒಂದಿರುತ್ತಲ್ಲ. ಸಂಪ್ರದಾಯ ಶರಣರಾಗಿ ಸತ್ಯವನ್ನು ಮರೆಮಾಚುವುದು ನ್ಯಾಯವೇ ಅಪ್ಪಾಜಿ? ಏನಮ್ಮ, ವಚನ ಪಾಠವಾದಂತೆಲ್ಲ ನೀನು ಶರಣೆಯಾದಂತೆ ಭಾಸವಾಗುತ್ತಿದೆ. ನಾನು ಶರಣೆ ಏಕಾಗಬಾರದೆಂಬುದೇ ಅರ್ಥವಾಗದು. ಪ್ರಭು, ಮಂದಿರದ ಮಹಾಂತರು ಬಂದಿದ್ದಾರೆ. ಪ್ರಸಾದ ವಿತರಣೆಯ ಸಮಯ. ಅವರನ್ನು ಒಳಗೆ ಬರಮಾಡು. ಈಗ ಮಹಾಂತರು ಮಂದಿರದ ಪ್ರಸಾದ ತಂದಿದ್ದಾರೆ. ಪ್ರಸಾದ ನನಗೆ ಬೇಕಿಲ್ಲ ಅಪ್ಪಾಜಿ. ಮಹಾಂತರೆಂದರೆ ನನಗೆ ಮೈ ಇರಿಯುತ್ತದೆ. ನೀನು ಹುಚ್ಚಿ. ಮಹಾಂತರೆಂದರೆ ದೈವಾನುಗ್ರಹಕ್ಕೆ ಪಾತ್ರರಾದವರು. ದೇವರ ಒಲುಮೆಗೂ ಮುಂಚೆ ಮಹಾಂತರ ಒಲುಮೆ ಬೇಕು. ನಾನಿದನ್ನು ಒಪ್ಪೆ ಅಪ್ಪಾಜಿ. ದೇವರಿಗೂ ಭಕ್ತರಿಗೂ ಮಧ್ಯೆ ಮತ್ತೊಬ್ಬರಿಗೆ ನಾವೇಕೆ ಸ್ವತಃ ದೇವರ ಪೂಜೆ ಮಾಡಬಾರದು? ನೀಲ, ಈಗಲೇ ನಿನ್ನಲ್ಲಿ ಇಂತಹ ವಿಚಾರಗಳು ಬೆಳೆಯಬಾರದು. ನೀನಿನ್ನು ಚಿಕ್ಕವಳು. ಹೌದು ಹೌದು, ಸಿಕ್ಕವಳೆ ಸಿಗದೆ ಎಲ್ಲಕ್ಕವಳೆ. ಅರಸರೇ, ಇಂದು ನೀಲಮ್ಮನು ಪ್ರಸಾದಕ್ಕೆ ಬಂದಿದ್ದಾಳೆ. ತಗೊಳಮ್ಮ ನೀಲ ಪ್ರಸಾದ. ಮಹಾಂತರೆ, ನಾನು ಯಾವ ಪ್ರಸಾದಕ್ಕೂ ಆಸೆ ಪಟ್ಟು ಇಲ್ಲಿಗೆ ಬಂದವಳಲ್ಲ. ನೀವೇನೆಂಬುದನ್ನು ನಾನು ಬಲ್ಲೆ. ಮಹಾಂತರೆ, ನೀಲ ಇನ್ನು ಚಿಕ್ಕವಳು. ಹೌದು ಹೌದು, ಚಿಕ್ಕವಳೆ. ಮಹಾಂತರೆ, ವಿಶೇಷವೇನಾದರೂ? ವಿಶೇಷವೇನು ಬಂತು ಪ್ರಭು? ನಿಮ್ಮಂತವರೆಲ್ಲ ಕೈ ಕಟ್ಕೊಂಡು ಕುಳಿತ್ರೆ ಆ ಬಸವನ ಪಟಳ ಮಿತಿ ಮೀರುತ್ತದೆ. ಯಾಕೆ? ಅಂಥದ್ದೇನಾಗಿದೆ ಹೇಳಿ. ಇನ್ನೇನಾಗ್ಬೇಕು? ಆ ಹೊಲೆ ಮಾದಿಗರಿಗೆಲ್ಲ ನಾವು ಕಸಕ್ಕಿಂತ ಕಡೆಯಾಗಿದ್ದೇವೆ. ಆ ಹರಳ ಇದ್ದಾನಲ್ಲ, ಅವನ ಮಗ ಶ್ರೀಲವಂತ ಮೊನ್ನೆ ನಮ್ಮ ಕೇರಿಯಲ್ಲಿ ಕೆರಾಮ್ ಇಟ್ಕೊಂಡು ಬಂದಿದ್ದ. ಏನು? ಇದನ್ನು ನೀವು ಮಹಾಮಂತ್ರಿಯವರ ಗಮನಕ್ಕೆ ತರಬೇಕಾಗಿತ್ತು. ಮುಂಗೆ ನೋಡ್ಕೊಳ್ಳೋದಿಕ್ಕೆ ಕನ್ನಡಿ ಬೇಕೆ ಪ್ರಭು? ಆ ಹರಳ ಒಂದು ಶರಣು ಹೇಳಿದರೆ ಮಹಾಮಂತ್ರಿಗಳು ಶರಣಾರ್ಥಿ ಎಂದು 2 ಶರಣು ಹೇಳಿದರೆಂದು ಊರಲ್ಲೆಲ್ಲ ಸುದ್ದಿ. ಮಹಾಮಂತ್ರಿಯವರು ಇಲ್ಲಿಯವರೆಗೆ ಬಂದರೆ ನಾನು ಹೇಳುವುದನ್ನು ಸುಳ್ಳು ಎನ್ನುತ್ತೀರಾ? ಛೆ, ಎಲ್ಲಾದ್ರೂ ಉಂಟೆ? ನಿಮ್ಮ ಮಗಳು ಸಹ ಅವರ ಜೊತೆ ಆಡಿ ಈಗಾಗಲೇ ವಚನಗಳನ್ನು ಕಲಿತಿದ್ದಾಳೆ. ಅದು ನಾಳೆ ನಿಮ್ಮ ಕೊರಳಿಗೂ ಉರುಳಾಗಬಹುದು. ಇರಲಿ, ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ಇಷ್ಟು ಮಾಡಿದರೆ ಸನಾತನ ಧರ್ಮ ಉಳಿಯುವುದು. ಉತ್ತಮರಾದ ನಾವು ತಲೆ ಎತ್ತಿ ಬಾಳಲೂಬಹುದು. ಮಹಾಂತರೆ, ನೀವೇನೋ ಹೊರಡಬಹುದು. ನಾವಿನ್ ಬರ್ತೇವೆ. ಓಂ ಪ್ರಸನ್ನ ಪಾರಿಜಾತಾಯ ನಮಃ, ಓಂ ನೀಲಾಯ ನಮಃ. ನನಗೋಲಿದೆ, ನೀನು
ಅಗಲದಿರ್ಪೆ ನೀ ಎನ್ನ ಅಗಲದಿರ್ಪೆ ನಾನಿನ್ನ ಅಗಲದಿರ್ಪೆ ನೀ ಎನ್ನ ಅಗಲದಿರ್ಪೆ ನಿನಗೂ ನನಗೂ ಬೇರೊಂದು ಠಾ ಉಂಟೆ ನಿನಗೂ ನನಗೂ ಬೇರೊಂದು ಠಾ ಉಂಟೆ ನೀ ವಿರಿಸಿದ ಗತಿಯೊಳಗಿರ್ಪವಳಾನು ನೀ ವಿರಿಸಿದ ಗತಿಯೊಳಗಿರ್ಪವಳಾನು ನೀನೇ ಬಲ್ಲೆ ಚನ್ನ ಮಲ್ಲಿಕಾರ್ಜುನ ನೀನೇ ಬಲ್ಲೆ ಚನ್ನ ಮಲ್ಲಿಕಾರ್ಜುನ ನೀನೇ ಬಲ್ಲೆ ಚನ್ನ ಮಲ್ಲಿಕಾರ್ಜುನ. ಆಹಾ, ನಾನು ನಿನಗೊಲಿದೆ, ನೀನು ನನಗೊಲಿದೆ. ನಾನಿನ್ನಗಲದಿರ್ಪೆ, ನಿನ್ನ ಕೈ ಬಿಡದಿರ್ಪೆ. ಮನೋಹರಿ ನೀಲ, ನಿನ್ನ ಮನಸ್ಸೇನೆಂಬುದನ್ನು ನಾನು ತಿಳಿದುಕೊಂಡೆ. ನೋಡು, ಈ ಉದ್ಯಾನವನದಲ್ಲಿ ನಮ್ಮಿಬ್ಬರನ್ನು ಬಿಟ್ಟರೆ ಮತ್ತಾರೂ ಇಲ್ಲ. ಮನೋಹರಿ ನೀಲ. ನೀಚ, ತೊಲಗು. ಮಂದಿರದ ಮಹಾಂತನಂತೆ ಮಹಾಂತ, ನಾಚಿಕೆ ಆಗುತ್ತಿಲ್ಲವೇ? ಹೊಡೆ ನೀಲ, ಹೊಡೆ. ಎಷ್ಟು ಬೇಕಾದ್ರೂ ಹೊಡೆ. ಇಲ್ಲಿ ಹೊಡೆ, ಇಲ್ಲಿ ಹೊಡೆ, ಇಲ್ಲಿ ಹೊಡೆ, ಎಲ್ಲಿ ಬೇಕಾದ್ರೂ ಹೊಡೆ. ಐ, ಇದೇನು ನೀಲ, ನಿನ್ನ ಕಾಲುಗಳು ಕೋಳಿಯ ಕಾಲಿನಂತಿವೆಯಲ್ಲ. ನೀಲ, ಇಷ್ಟು ಬೇಗ ವೇಷ ಬದಲಿಸ್ಕೊಂಡ್ಬಿಟ್ಟಿದೀಯಾ ನೀಲ? ಏನ್ರಂಗಣ್ಣ ನೀವಿಲ್ಲಿ? ಏನ್ ಮಹಾಂತ್ರೆ, ಊರಿಗೆ ಬೆಂಕಿ ಬಿದ್ದಿರುವಾಗ ನೀವು ಪ್ರಣಯ ಲೀಲೆಯಲ್ಲಿ, ಅದು ಮಂತ್ರಿಯ ಮಗಳು. ನೀವೇನಿಲ್ಲಿ? ಯಾರೋ ಹೂಗಳನ್ನೆಲ್ಲ ಕಿತ್ತು ಹಾಕಿದ್ದಾರೆ. ನನ್ನ ಸಮಾಚಾರ ಇರ್ಲಿ, ನಿಮ್ಮದು ಹೇಳಿ. ಏನೂ ಇಲ್ಲ, ಮಧುವರ ಶರ್ಮಗಳು ನೀಲ ಇದ್ದಾಳಲ್ಲ, ಪ್ರತಿನಿತ್ಯ ದೇವರಿಗೆ ಹೂಕೊಯ್ಯ ನೆಪದಲ್ಲಿ ಇದಾಗಬಹುದೇ? ನನ್ನ ಸಮಾಚಾರ ಇರ್ಲಿ, ನಿಮ್ದು ಹೇಳಿ. ಈತ ಎಲ್ಲವನ್ನೂ ಕಂಡಂತೆ ತೋರುತ್ತದೆ. ಈಗೇನ್ ಮಾಡೋದು? ಹಾ, ಆ ಹೊಲೆಯರ ಹುಡುಗನ ಮೇಲೆ ಕಣ್ಣಿಟ್ಟಿದ್ದಾಳೆ ನೀಲ. ಅದನ್ನು ತಪ್ಪಿಸಲು ಒಂದು ಆಟವಾಡಿದೆ ಅಷ್ಟೇ. ಆ ಹೊಲೆಯರ ಹುಡುಗನ ಮೇಲೆ ಕಣ್ಣಿಡುವುದಕ್ಕಿಂತ ತಮ್ಮ ಮೇಲೆ ಕಣ್ಣಿಡ್ರಿ ಅಂತ ತಾನೆ? ಛೇ 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 ಛೇ, ಎಲ್ಲಾದ್ರೂ ಉಂಟು. ನಾನು ಮಂದಿರ ಮಹಾಂತ, ಅದರಲ್ಲೂ ಪರಸ್ತ್ರೀಯರೆಂದರೆ ಪಂಚಪ್ರಾಣ. ಅವಳು ಮಂತ್ರಿಯ ಮಗಳು ಅಂದ್ರೆ ಬಾಯಲ್ಲಿ ನೀರು ಇರುತ್ತೆ. ಮಹಾಂತ್ರೆ, ನಾನು ಯಾರು? ರಂಗಣ್ಣ ಎಂಬುದನ್ನು ಮರ್ತೀರೇನು? ನಿಮ್ಮ ಇತಿಹಾಸವನ್ನು ನಾನು ಬಲ್ಲೆ. ದೇವರ ಹೆಸರಿನಲ್ಲಿ ನೀವೇನ್ ತಾನೇ ಮಾಡಿಲ್ಲ, ಏನ್ ಮಾಡಲು ಲೇಸುವುದಿಲ್ಲ. ಸಾಕು ಗುಜ್ರಿ ಮಾರಾರೆ. ಮೊದಲ ಕಲ್ಯಾಣದಲ್ಲಿ ಕ್ರಾಂತಿ ಎದ್ದಿದೆ, ಅದೆಲ್ಲ ಬಯಲಿಗೆ ಬಂದ್ರೆ ನಾನೇ ಏಕೆ? ನೀವು ಉಳಿಯೋದೇ ಕಷ್ಟವಾದೀತು. ಇವ್ರು ಹೇಳೋದು ನಿಜ. ನಾವೀಗ ಕುಲದ ಮರ್ಯಾದೆಯನ್ನು ಕಾಯ್ದುಕೊಳ್ಳಲೇಬೇಕು. ಮಹಾಂತ್ರೆ, ಯೋಚನೆ ಬಿಡಿ. ನಮ್ಮದನ್ನ ನೀವು ಮುಚ್ಚಬೇಕು, ನಮ್ಮದನ್ನ ನೀವು ಮುಚ್ಚಬೇಕು. ಇಲ್ಲೇ ಹೋದ್ರೆ ಬಾಳೋದು ಕಷ್ಟವಾದೀತು. ಅಪ್ಪ, ಅಂತೂ ದಾರಿಗೆ ಬಂದ್ರಲ್ಲ, ನನಗೆ ಈಗ ಸಮಾಧಾನವಾಗಿ ನೋಡ್ರಿ. ಅಲ್ಲ ರಂಗಣ್ಣ, ಈ ನೀಲ ಇದ್ದಾಳಲ್ಲ, ಖಂಡಿತ ನಮ್ಮ ಬ್ರಾಹ್ಮಣರ ಕುಲದಲ್ಲಿ ಉಳಿಯೋದಿಲ್ಲ ಕಣ್ರಿ. ಯಾವಾಗ ನೋಡಿದ್ರು ವಚನ ಹಾಡಿದ್ದೇ ಹಾಡಿದ್ದು, ಹಾಡಿದ್ದೇ ಹಾಡಿದ್ದು. ಇವಳಿಗೆ ಏನಾದ್ರೂ ಮಾಡಿ ಪಾಠ ಕಲಿಸಲೇಬೇಕಲ್ಲ. ಅದು ಹೇಗೆ ಕಲಿಸೋದು? ಸ್ವಲ್ಪ ಇರ್ರಿ, ಒಳ್ಳೆ 6 ತಿಂಗಳು ಹುಡ್ದವ್ರಂಗ ಆಡ್ತಿರಲ್ಲ. ಮತ್ ನೀವು ಮಹಾತ್ರೆ, ಇಲ್ಲಿ ನೋಡಿ. ಈ ಹೂವನ್ನ ಮಧುವರ್ಸರಿಗೆ ತೋರಿಸಿ, ಏನ್ ಮಧುವರ್ಸರೇ ತಾವು ಅಂದ್ರೆ ಏನು? ತಮ್ಮ ಮಗಳ ತಲೆಯಲ್ಲಿದ್ದ ಈ ಹೂವು ನಮ್ಮ ಮಹಾಂತೃತ್ವ ಬರೋದಂದ್ರೆ ಏನು ಎನ್ನುವಷ್ಟರಲ್ಲಿ ನಿಮ್ಮ ನೀಲ, ಅಯ್ಯೋ ರಂಗಣ್ಣ, ನನ್ನ ಮರ್ಯಾದೆ ಉಳಿಸಪ್ಪ ಅಂತ ಅಂಗಲಾಚಿ ನನ್ನ ಕಾಲನ್ನ, ನಿಮ್ಮ ಕೈಯನ್ನ ಹಿಡಿಯೋದ್ ಬೇಡವೇ? ಅಂತೂ ಬುದ್ಧಿ ಕಲಿಸ್ಬೇಕು ಅನ್ನಿ. ಹೌದು 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 ಹೌದು. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲಾವನೆದು ಎಲ್ಲಿ ಕೊಂಡಿ?
ಅಣ್ಣನವರ ಮಹಾಮನೆ. ಅಣ್ಣ ಯಾವ ಅಣ್ಣನೋ? ತಿಮ್ಮಣ್ಣ. ಅವನಿಗೇನು ಹೆಸರಿಲ್ವೇನು? ಅಣ್ಣ ಕಲ್ಯಾಣದ ಮಹಾಮಂತ್ರಿ ಬಸವಣ್ಣ. ಕಲ್ಯಾಣದ ಮಹಾಮಂತ್ರಿ ಬಸವಣ್ಣ ನಿನಗ ಅಣ್ಣನೆಂಬುದು ಹೇಗೆ? ನನಗೊಬ್ಬನಿಗೆ ಅಲ್ಲ, ಜಗಕ್ಕೆಲ್ಲ ಅಣ್ಣ, ಜಗದಣ್ಣ. ನಮಗಂತೂ ಅಲ್ವಲ್ಲ. ಅವನು ಜಗಭರಿತ, ನೀವು ಜಗಕ್ಕೆ ದೂರ. ಹೊಲೆಯ ಯಾರ ಜನಕ್ಕೆ ದೂರ ಬೇಟೆ ಇದೆ. ಅಣ್ಣ ಬಸವಣ್ಣನವರನ್ನು ಅರಿಯದವರು. ಅವನಲ್ಲೇನು ಕೆಲಸ ನಿನಗೆ? ಈ ಪಾದುಕೆಗಳನ್ನು ಒಪ್ಪಿಸಲು ಹೋಗುತ್ತಿದ್ದೇನೆ. ಪಾದುಕೆ ಎಲ್ಲಿ ಹೇಗಿವೆ ತೋರಿಸು. ಎಷ್ಟು ಚೆನ್ನಾಗಿವೆಯಲ್ರಿ. ಅಲ್ಲೋ ಹರಳ, ಅವನ್ನ ಇಲ್ಲೇ ಮಾರಿದ್ರೆ ಯಾರು ಕೊಂಡ್ಕೊಳ್ಳೋರಿಲ್ವೇನು? ಇರಬಹುದು, ಆದರೆ ಇವು ಅಣ್ಣನವರಿಗೇ ಮೀಸಲು. ಶರಣರಲ್ಲದವರು ಇದನ್ನು ಮೆಟ್ಟಲಾಗ. ನಾವು ಭೂಸುರರಾದರೇನು ಖೇಚರರಾದರೇನು ಇವು ಅಣ್ಣನವರಿಗೇ ಮೀಸಲು. ಅಂದ್ರೆ ನಾವನ್ನು ಮೆಟ್ಟಲು ಅರ್ಹರಲ್ಲವೇನೋ? ಅರ್ಹರಲ್ಲವೆಂದೇ ಹೇಳುತ್ತಿರುವುದು. ಇವನ ಇರಲಿ, ಇವುಗಳಲ್ಲಿ ಅಂತಹ ವಿಶೇಷವೇನಿದೆಯೋ? ಅವರು ಹೊರಿಸಿದ ಹೊರೆಯನ್ನು ನಿಲ್ಲಿಸಿಕೊಳ್ಳಬೇಕು. ಹೊರೆ ಅಲ್ಲೋ ಹರಳ, ನಿನ್ನ ಮಗ ದಾಸೋಹಕ್ಕೆ ಕಟ್ಟಿಗೆ ಹೊರೆ ಹೊರ್ತಿದನಲ್ಲ. ಕಟ್ಟಿಗೆ ಹೊರೆಯನ್ನಲ್ಲ, ನಾನೊಂದು ಶರಣು ಹೇಳಿದರೆ ಅಣ್ಣನವರು ಶರಣು ಶರಣಾರ್ಥಿ ಎಂದು 2 ಶರಣು ಹೇಳಿ ನನ್ನ ಮೇಲೆ ಒಂದು ಹೊರೆ ಹೊರಿಸಿದ್ದರು. ಆ ಹೊರೆಯನ್ನು ನಿಲ್ಲಿಸಿಕೊಳ್ಳಲು ಈ ಪಾದುಕೆಗಳನ್ನು ಮಾಡಿ ತೆಗೆದುಕೊಂಡು ಹೋಗುತ್ತಿದ್ದೇನೆ. ಅಲ್ಲೋ ಹರಣ, ಆ ಬಸವಣ್ಣ ಎಲ್ರಿಗೂ ಶರಣು ಹೇಳ್ತಾನಪ್ಪ. ಅದ್ರಂಗ ನಿನಗೆ ಒಂದು ಶರಣು ಹೇಳಿರಬಹುದು. ಅದರಿಂದ ನಿನಗಾದ ಹೊರೆ ಯಾವುದು? ಅದನ್ನು ನೀವು ಅರಿಯಲಾರಿ. ಹೊತ್ತಾಯಿತು, ದಾರಿ. ದಾರಿ ಬಿಡ್ತಿದ್ರೆ ಹೊಡಿತೀಯೇನೋ? ಹೊಡೆಯುವುದು ನಮ್ಮ ಧರ್ಮವಲ್ಲ. ಹೊಡೆಯಲು ಕೈಲಾಗ್ಬೇಕು, ಕೈಲಾಗ್ಬೇಕು. ನಿನ್ನದು ಯಾವ ಧರ್ಮವೋ? ಹೊಲೆಯನಿಗೂ ಧರ್ಮ ಉಂಟೆ? ಎಲ್ಲರಿಗೂ ಧರ್ಮ ಉಂಟು ತಂದೆ, ಅದು ಶರಣ ಧರ್ಮ. ನಮ್ಮ ಧರ್ಮದಲ್ಲಿ ಹೊಡೆಯುವುದಿಲ್ಲ, ಕಳುವು ಮಾಡುವುದಿಲ್ಲ, ಸಿಡಿಗುಟ್ಟುವುದಿಲ್ಲ, ಬಣ್ಣಿಸುವುದಿಲ್ಲ, ಹಳಿಯುವುದಿಲ್ಲ. ಹೊತ್ತಾಯಿತು, ದಾರಿ. ಹರಣ ಇದ್ಕ, ಅದೆಲ್ಲ ಇರ್ಲಿ. ಈ ಪಾದುಕೆಗಳನ್ನ ಅಲ್ಲಿ ಮಟ್ಟ ಯಾಕೆ ಹೊತ್ಕೊಂಡು ಹೋಗ್ಬೇಕು? ಇಲ್ಲೆನ್ನ ಮನಸ್ಸರಿಗೆ ಕೊಟ್ರೆ ನಿಂಗೆ ಸಾಕಷ್ಟು ಹಣ ಕೊಡಿಸ್ತಿಲ್ಲ. ಹಣದ ಆಸೆ ನನಗಿಲ್ಲ. ಆಸೆಗಾಗಿ ಬಾಳುವವನು ನಾನಲ್ಲ, ಭಾಷೆಗಾಗಿ ಬಾಳುವವನು. ಮಹಾಂದ್ರೆ, ಈ ಕುಲ ಹಿಂದ್ರಲ್ಲ ಎಲ್ಲಿ ಬಂದು ನೋಡಿದ್ರ? ಮಹಾಂದ್ರೆ, ಏನ್ ಯೋಚನೆ ಮಾಡ್ತಿದ್ದೀರಿ? ಅದೇ 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 ನೀಲಾಳ ಯೋಚನೆ. ಅದೇ 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 ನೀಲಾಳ ಯೋಚನೆ. ಮಂದಿರದ ಮಹಾಂತ್ರ ನೀವು ನೆಟ್ಟಗಿರ್ಲಿ. ಏನು ತಲೆ ನೆಟ್ಟಗಿರ್ಲಿ ಅಂದ್ರೆ ನೆಟ್ಟಾಗಿದೆ. ನೆಟ್ಟಗಿಲ್ಲ. ಅದೇ ಯೋಚನೆ. ಆ ಬಸವಣ್ಣ ಹರಳಿನ ತೇಲ್ಕೊಂಡು ಹೋಗ್ತಿದ್ದೇನಲ್ಲ, ಆ ಬಸವಣ್ಣನಿಗೆ ಹರಳ ತೇಲ್ಕೊಂಡು ಹೋಗ್ತಿದ್ದಾನಲ್ಲ ಪಾದುಕೆಗಳು. ಹೌದ್ರಿ, ಅವ್ನು ಎಷ್ಟು ಚೆನ್ನಾಗಿದ್ವು ಅಲ್ಲ ರಂಗಣ್ಣ. ಆ ಪಾದುಕೆಗಳನ್ನ ಬಸವಣ್ಣನಿಗೆ ಕೊಟ್ರೆ ಆ ಬಸವಣ್ಣ ಅಲ್ಲಿ ಯಾರಾದ್ರೂ ನಮ್ಮನೆ ಕೊಟ್ಟು ಬಿಡ್ತಾನ. ಅದ್ರ ಬದಲು ನಮ್ಮ ಅರಸರಿಗೆ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿದ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಇವನು ಪಕ್ಕ ಮಹಾಂತಾನೆ. ಹರಳನಿಗೂ ಅರಸನಿಗೂ ಜಗಳ ಗಂಟು ಹಾಕುವ ಹಾಗಿದೆ. ಅದು ಸರಿಯೇ ಮಹಾಂತ್ರೆ. ಆ ನೀಲ ಇದ್ದಾಳಲ್ಲ, ಪ್ರತಿನಿತ್ಯ ಉದ್ಯಾನವನಕ್ಕೆ ಬರ್ತಾಳೆ. ಅದೇ ದಾರಿಲಿ ಆ ಹರಳನ ಮಗನೂ ಬರ್ತಾನೆ ಕಟ್ಟಿಗೆಗಾಗಿ. ಏನ್ ಬುದ್ಧಿ ರೀ ನಿಮ್ದು? ನಾನು ಅದನ್ನ ಯೋಚಿಸ್ತಿದ್ದೆ. ಹೇಗೆ ಹಿಡಿದೆ ನೋಡಿ ನಿಮ್ಮ ತಲೆಯಲ್ಲಿದ್ದು ಪೋಳಾನ. ಹಿಡಿದ್ರಿ ಅಲ್ಲ ರಂಗಣ್ಣ, ಹೊರಗಿದ್ದ ತನ್ನ ಹಿಡಿಯೋದೇ ಕಷ್ಟ ಅಂತಾದ್ರಾಗೆ ನೀವು ತಲೆ ಒಳಗಿರೋದನ್ನ ಹಿಡಿತೀರಲ್ಲ, ವಾಟಿಗೆ ಏನ್ ತಿಂತೀರಿ? ನೀ ತಿನ್ನೋದನ್ನೇ. ಸೂರ್ಯನುದಯ ತಾವರಿಗೆ ಜೀವಾಣವಯ್ಯ, ಚಂದ್ರಮನುದಯ ನೈದಿಲಿಗೆ ಜೀವಾಣವಯ್ಯ. ಸೂರ್ಯನುದಯ ತಾವರಿಗೆ ಜೀವಾಣವಯ್ಯ, ಚಂದ್ರಮನುದಯ ನೈದಿಲಿಗೆ ಜೀವಾಣವಯ್ಯ. ಪರಾಠ ವಿನಲಿ ಕೂಟ ಜೀವಾಣವು, ಒಲಿದ ಠಾವಿನಲಿ ನೋಟ ಜೀವಾಣವು. ಕೂಡಲ ಸಂಗನ ಶರಣರ ಬರವೆಮಗೆ, ಕೂಡಲ ಸಂಗನ ಶರಣರ ಬರವೆಮಗೆ. ಪ್ರಾಣ ಜೀವಾಳವಯ್ಯ, ಪ್ರಾಣ ಜೀವಾಳವು, ಪ್ರಾಣ ಎಷ್ಟು ಮಧುರವಾಗಿದೆ. ಪ್ರಾಣ ಈಗ ಎಷ್ಟು ಸೊಗಸಾಗಿ ಹಾಡುತ್ತಿರುವಳು. ಶೀಲ, ಸಂಕೋಚವೇಕೆ? ಇದು ಮಂದಿರೋದ್ಯಾನ. ಇಲ್ಲಿ ಹೊಲೆಯರಿಗೆ ಪ್ರವೇಶವಿಲ್ಲ.
ಆ ಕಾಲ ಹೋಯ್ತು ಶೀಲ. ಅಣ್ಣನವರು ಮಹಾಮಂತ್ರಿ ಎಂಬುದನ್ನು ನೀನು ಮರೆತಂತಿದೆ. ಮರೆತಿಲ್ಲ, ಆದರೆ ಮತ್ತೆ ಆ ಮಹಾಂತರಿಗೆ ಅಂಜುವೆಯಾ? ಹೌದು. ಆ ಮಹಾಂತರೇನೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ ಶೀಲ. ನೀಲ, ನಿನ್ನ ವಚನ ಗಾಯನವನ್ನು ಕೇಳಿ ಮುಂದಕ್ಕೆ ನಡೆಯಲಾದೆ. ಹಾಗೇನು? ಎಷ್ಟು ಮಧುರವಾಗಿ ಹಾಡಿದೆ. ಹೆಚ್ಚಾಗಿ ವಚನಗಳನ್ನು ಕಲಿತಿರುವೆ. ಹೀಗಿರುವಾಗ ನೀನೇಕೆ ಅನುಭವ ಮಂಟಪಕ್ಕೆ ಸೇರಬಾರದು? ಸೇರಬೇಕೆಂಬ ಬಯಕೇನೋ ಇದೆ. ಆದರೆ ಹಿಂದೊಮ್ಮೆ ನೀನೇ ಹೇಳಲಿಲ್ಲವೇ, ಪತಿಯ ಕುರು ಹೇಳದವರಿಗೆ ಅಲ್ಲಿ ಪ್ರವೇಶವಿಲ್ಲವೆಂದು? ಹೌದು, ನಿಜ. ಆದರೆ ಅದೊಂದು ಸಾಮಾನ್ಯ ನಿಯಮ, ಅದಕ್ಕೆ ಅಪವಾದವೂ ಉಂಟು. ಹಾಗಾದರೆ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವೆಯಾ? ಕರೆದುಕೊಂಡೇನು ಹೋಗುವೆ, ಆದರೆ ಮತ್ತೆರಡು ನಿಯಮಗಳಿವೆ. ಆ ನಿಯಮಗಳ್ಯಾವು? ಜಾತಿಯನ್ನು ಹಿಡಿಯಬಾರದು, ಕಾಯಕವನ್ನು ಬಿಡಬಾರದು. ಹಾಗಾದರೆ ಅನುಭವ ಮಂಟಪದಲ್ಲಿರುವವರಿಗೆ ಜಾತಿ ಇಲ್ಲವೇ? ಜಾತಿ ಇಲ್ಲದ ಜನಾಂಗವೂ ಉಂಟೆ? ಉಂಟು. ಅಲ್ಲಿರುವವರೆಲ್ಲರೂ ಜಾತಿಯನ್ನು ಅಳೆದು ಮಾನವತೆಯನ್ನು ಅಪ್ಪಿಕೊಂಡವರು. ಜಾತಿಯ ಹೆಸರಿನಿಂದಲೇ ಹೇಳಬೇಕೆಂದರೆ ಅವರೆಲ್ಲ ಮಾನವ ಜನಾಂಗವೆಂಬ ಜಾತಿಗೆ ಸೇರಿದವರು. ನೀನಿದಕ್ಕೆ ಸಿದ್ಧಳಿರುವೆಯಾ? ನೀನು ಹಾರವ ಕುಲದ ಕನ್ನಿ, ಕಾಯಕ ಏನೆಂಬುದನ್ನು ಅರಿಯದವಳು. ಅಣ್ಣ ಬಸವಣ್ಣನವರು ಹಾರವ ಕುಲದವರಲ್ಲವೇ? ಆದರೇನು, ಈಗ ಕಾಯಕ ಮಾಡಲು ಸಿದ್ಧ. ನಿಜ. ಹಾರವರೆಲ್ಲರೂ ಬಸವಣ್ಣನವರಾಗಬಲ್ಲರೇ? ತತ್ವದಲ್ಲಿ ವಿಶ್ವಾಸ ಹುಟ್ಟಿದರೆ ಏಕಾಗಬಾರದು. ತತ್ವದಲ್ಲಿ ವಿಶ್ವಾಸ ಹುಟ್ಟಿದ ಮಾತ್ರಕ್ಕೆ ಆಗದು ನೀಲ. ಆಚರಣೆ ಮುಖ್ಯವಾಗಬೇಕು. ಆಚರಣೆ ನಿಮಿತ್ತವೇ ಕಾಯಕ ದೀಕ್ಷೆ. ಹಾಗಾದರೆ ಹಾರವರು ಕಾಯಕ ಮಾಡಿ ಅರಿಯರು. ಕಾಯಕದಲ್ಲಿ ನಿರ್ಬಂಧನ ಹೇರಿದರೆ ತತ್ವದಲ್ಲಿ ವಿಶ್ವಾಸವಿದ್ದರೂ ಪ್ರಯೋಜನವಿಲ್ಲದಂತಾಗುವುದಿಲ್ಲವೇ? ಆಗ ಅಣ್ಣನ ತತ್ವ ಹಾರವೇತರರ ತತ್ವವಾಗುವುದಲ್ಲದೆ ವಿಶ್ವದ ತತ್ವ ಆಗಲಾರದು. ನೀನು ಹೇಳುವುದು ನಿಜ ನೀಲ. ಆದರೂ ಕಾಯಕವಿಲ್ಲದ ತತ್ವಾಚರಣೆಯು ಸೋಗು. ಆದರೆ ಕಾಯಕಗಳಲ್ಲಿ ಅವರವರ ಮನವೊಲಿದ ಕಾಯಕ ಹಿಡಿಯಬಹುದು. ಇಂತಹುದೇ ಎಂಬ ನಿರ್ಬಂಧವೇನೂ ಇಲ್ಲ. ಹಾಗಾದರೆ ನಾನು ಹೂಕೊಯ್ದು ಶರಣರಿಗೊಪ್ಪಿಸುವ ಕಾಯಕವನ್ನು ಮುಂದುವರಿಸಿ ಅನುಭವ ಮಂಟಪದ ವಿದ್ಯಾರ್ಥಿನಿಯಾಗಬಹುದಲ್ಲವೇ? ಒಳ್ಳೆಯ ಕಾಯಕ. ಆದರೆ ಇದಕ್ಕೆ ನಿಮ್ಮ ತಂದೆ ತಾಯಿಗಳು ಒಪ್ಪಬೇಕಲ್ಲ? ನಿರ್ಧಾರ ದೃಢವಾದರೆ? ಒಪ್ಪಿದೆ ನೀಲ, ಒಪ್ಪಿದೆ. ನಿನ್ನ ನಿರ್ಧಾರವನ್ನು ನಾನಿಂದ ಅಣ್ಣನವರಿಗೆ ತಿಳಿಸುವೆ. ಅಷ್ಟು ಮಾಡಿದರೆ ತುಂಬಾ ಉಪಕಾರವಾಗುವುದು. ಇದನ್ನು ಶರಣರ ಸೇವೆಯೆಂದೇ ಮಾಡುವೆನು. ನಾನಿನ್ನು ಬರುತ್ತೇನೆ. ಸೂರ್ಯನುದಯ ತಾವರಿಗೆ ಜೀವಾಳವಯ್ಯ, ಚಂದ್ರಮನುದಯ ನೈದಿರಿಗೆ ಜೀವಾಳವಯ್ಯ. ಸೂರ್ಯನುದಯ ತಾವರಿಗೆ ಜೀವಾಳವಯ್ಯ, ಚಂದ್ರಮನುದಯ ನೈದಿರಿಗೆ ಜೀವಾಳವಯ್ಯ. ಉಪರಾಠಾವಿನಲ್ಲಿ ಕೂಟ ಜೀವಾಳವು, ವೈದ ಹಾವಿನಲ್ಲಿ ನೋಟ ಜೀವಾಳವು. ಕೂಡಲ ಸಂಗನ ಶರಣರ ಬರವಿಮಗೆ, ಕೂಡಲ ಸಂಗನ ಶರಣರ ಬರವಿಮಗೆ ಪ್ರಾಣ. ಇತ್ತೀಚೆಗಂತೂ ನೀಲಾ ತುಂಬಾ ಬದಲಾಗಿದ್ದಾಳೆ. ಮೊದಲಿನಂತೆ ಮಂದಿರಕ್ಕೂ ಹೋಗುತ್ತಿಲ್ಲ. ಯಾವಾಗಲೂ ವಚನಗಳನ್ನೇ ಹಾಡುವುದು ಕಾಯಕವಾಗಿದೆ. ಅನುಭವ ಮಂಟಪಕ್ಕೆ ಬೇರೆ ಹೋಗಿ ಬರುತ್ತಿದ್ದಾಳೆಂದು ಕೇಳಿದ್ದೇನೆ. ಈ ಬಸವಣ್ಣನ ಉಪಟಳ ಮಿತಿ ಮೀರಿತು. ನಾನಾದರೂ ಏನು ಮಾಡಲು ಸಾಧ್ಯ? ಆ ದೊರೆಯ ಬೆಂಬಲ ಬೇರೆ ಆತನಿಗಿದೆ. ಅಲ್ಲದೆ ಜನರೂ ಸಹ ಅವನನ್ನೇ ಹಿಂಬಾಲಿಸುತ್ತಿದ್ದಾರೆ. ಮುಂದೆ ನೀಲ ಏನಾಗೋಳೋ ಏನು? ನಮಸ್ಕಾರ ಅರಸರಿಗೆ. ಬನ್ನಿ ಮಹಾಂತರೇ, ಬನ್ನಿ. ಮಹಾಂತರೇ, ವಿಶೇಷವೇನಾದರೂ? ಆ ಬಸವಣ್ಣನ ಕಣ್ಣು ನಿಮ್ಮ ಮಂದಿರದ ಮೇಲೆ ಬಿದ್ದಿಲ್ಲ ತಾನೆ? ಆ ಬಸವಣ್ಣನ ಕಣ್ಣು ಯಾರ ಮೇಲಿಲ್ಲ ಪ್ರಭು, ಆದ್ರೆ ನಡಿಬೇಕಲ್ಲ. ಏನು, ನಿಮ್ಮ ಮಂದಿರಕ್ಕೂ ಹೊಲೆಯರನ್ನು ಹೊಗಿಸಲು ಯತ್ನಿಸಿದನೆ? ಯತ್ನಿಸಿದಲ್ಲೇ ಮಾತು ಪ್ರಭು. ಮುಂಚೆಯೇ ಅರಿತುಕೊಂಡಂತೆ ತೋರುತ್ತದೆ. ಮಂದಿರಕ್ಕೆ ಹೋಗಿಸಿದರೆ ಗತಿ ನೆಟ್ಟಗಾಗದೆಂದು. ಓಹೋ, ಹಾಗೆ ಅರಿತಿದ್ದರ ಫಲವೇನೋ? ತನ್ನ ಬಳಗದವರಿಗೆಲ್ಲ ಅನುಕೂಲ ಎಂದು ಶಾಸ್ತ್ರ ಹಿಡಿದು, ದೇಹವೇ ದೇವಾಲಯ, ಜೀವವೇ ದೇವರು, ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ. ಹೀಗಿರುವಾಗ ಬೇರೆ ದೇವಾಲಯಗಳಿಗೆ ಹೋಗಬಾರದೆಂದು ದೇಹಕ್ಕೆ ಲಿಂಗ ತೆಗೆಯುತ್ತಿದ್ದಾನೆ. ಅದಿರಲಿ, ಈಗ ನೀವು ಬಂದಿರುವ ಸಮಾಚಾರವೇನು? ಅರಸರೇ, ಆ ಹರಳ ಇದ್ದಾನಲ್ಲ, ಒಂದು ಜೊತೆ ಉತ್ತಮವಾದ ಕ್ಯಾರ ಮಾಡ್ತಂದಿದ್ದ. ಇವನನ್ನ ಮಾರ್ಸಲಿಕೊಡು, ಒಳ್ಳೆ ಬೇಯ ಕೊಡಿಸ್ತೀವಿ ಅಂತ ಹೇಳಿದ್ರೆ ನಮ್ಮ ಬಸವಣ್ಣನ ಮುಂದೆ ನಿಮ್ಮ ಅರಸ ಎಷ್ಟವನ್ನ ಅಂತ ನನ್ನನ್ನೇ ತಿರಸ್ಕರಿಸಿದನೆ. ಹೌದು ಪ್ರಭು, ಅವನಿಗೆ ಯಾರದೂ ಲಕ್ಷ್ಯವೇ ಇಲ್ಲ. ಇರಲಿ, ಅವನನ್ನು ನಾನು ನೋಡಿಕೊಳ್ಳುತ್ತೇನೆ.
ಅರಸರು ಏನನ್ನು ಯೋಚಿಸುವಂತಿದೆ? ಏನೂ ಇಲ್ಲ. ಹಿಂದೊಮ್ಮೆ ನೀವೇ ಹೇಳಿದ್ದಿರಲ್ಲ ನನ್ನ ಮಗಳ ವಿಚಾರ. ನೀಲಾಳ ವಿಚಾರ ದೂರಕ್ಕೆ ಹೋಗಿದೆ, ಆದರೆ ದೊಡ್ಡವರ ಮಗಳು ಮಾತನಾಡುವಂತಿಲ್ಲ. ಅರ್ಥವಾಯಿತು ಮಹಂತ್ರೆ, ಸಂಕೋಚ ಬೇಡಿ, ಹೇಳಿ. ಪ್ರಭು, ನೀಲ ನಮ್ಮ ಮಂದಿರೋದ್ಯಾನಕ್ಕೆ ದಿನನಿತ್ಯ ಬರುತ್ತಿದ್ದಾಳೆ. ಆ ಶೀಲನಿದ್ದಾನಲ್ಲ, ಆ ಹರಳನ ಮಗ? ಹೌದು ಪ್ರಭು, ಆ ಹೊಳೆಯನ ಮಗ. ಏನು, ಅವನೊಂದಿಗೆ ಸರಸವಾಡುತ್ತಿದ್ದಾಳೆ? ಛೇ, 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 ಛೇ. ಇನ್ನು ಅಷ್ಟು ದೂರ ಹೋಗಿಲ್ಲ. ಇಲ್ಲೇ ನಮ್ಮ ಮಹಾಂತ ಹತ್ರ ಜನರು ಹಾಗೆ ಭಾವಿಸಿದ್ದಾರೆ. ಹಾಗಾದರೆ ಅವಳಿಗೆ ವಚನದ ಪಾಠ ಅವನಿಂದಲೇ ಆಗುತ್ತಿರಬೇಕು. ಏನೋ ಎಲ್ಲವನ್ನು ಅರಸರೇ ಯೋಚಿಸಬೇಕು. ತಿಳಿಯಿತು ಮಹಾಂತರೆ, ಅವಕಾಶವಾದಾಗ ಆ ಹರಳನಿಗೂ ಶೀಲನಿಗೂ ತಕ್ಕ ಶಿಕ್ಷೆ ಮಾಡಿಯೇ ಮಾಡುತ್ತೇನೆ. ಈಗ ಹರಳ ಎಲ್ಲಿದ್ದಾನೆ? ಪಾದುಕೆಗಳನ್ನು ಒಪ್ಪಿಸಲು ಬಸವಣ್ಣನ ಮಹಾಮನೆಗೆ ಹೋಗಿದ್ದಾನೆ. ಇದೇ ದಾರಿಯಲ್ಲಿ ಹಿಂತಿರುಗಬಹುದು. ಇರಲಿ, ನೀವು ಅವನ ನಿರೀಕ್ಷಣೆಯಲ್ಲೇ ಇರಿ. ಅಪ್ಪಣೆ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ಅಲ್ಲಿ ಕಾಣುವುದೇ ಮಹಾಭಕ್ತಿ. ನಮ್ಮ ಭಕ್ತಿಯ ಕಾಣಿಕೆಯನ್ನು ಅವರಿಗೆ ಒಪ್ಪಿಸಿ ಋಣಮುಕ್ತನಾಗುತ್ತೇನೆ. ತೊಳಗಿ ಬೆಳಗುತ್ತಲಿದ್ದಿ ಕೈಯ, ತೊಳಗಿ ಬೆಳಗುತ್ತಲಿದ್ದಿ ಕೈಯ, ಶಿವನ ಪ್ರಕಾಶ, ಶಿವನ ಪ್ರಕಾಶ. ಶರಣು, ಬನ್ನಿ ಹರಳೆಯ ತಂದೆ. ನಿಮ್ಮ ಬರುವಿಗಾಗಿ ಹಂಬಲಿಸುತ್ತಿರುವ ಈ ಬಡವನ ಅಂಗಣವನ್ನು ಪಾವನಗೊಳಿಸಿ. ಅಣ್ಣ, ಮತ್ತಷ್ಟು ಹೊರೆಯನ್ನು ಹೊರಿಸಬೇಡಿ. ಹೊತ್ತ ಹೊರೆಯನ್ನು ನಿಲ್ಲಿಸಿಕೊಳ್ಳಲು ಬಂದಿದ್ದೇನೆ. ಹೊತ್ತ ಹೊರೆಯೇ ಯಾವುದು ಹರಳೆಯನವರೇ? ಅಂದು ದಾರಿಯಲ್ಲಿ ಕಂಡಾಗ ಶರಣು ಹೇಳಿದ್ದು ನಾನು ಅನುಚಿತವಾಡಿದ್ದೇನೆ. ಇಲ್ಲ ತಂದೆ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಮೃದು ವಚನಗಳೇ ಸಕಲ ಜಪಂಗಳಯ್ಯ, ಮೃದು ವಚನಗಳೇ ಸಕಲ ತಪಂಗಳಯ್ಯ. ಸದು ವಿನಯವೇ ಸದಾಶಿವನ ಒಲುಮೆಯಯ್ಯ. ಭಕ್ತನಾದವನಿಗೆ ಅಹಂಕಾರ ಬೇಕೆ ತಂದೆ. ಶರಣು ಹೇಳಿದ್ದು ಅನುಚಿತವಲ್ಲ. ಆದರೆ ನಾನೊಂದು ಶರಣು ಹೇಳಿದರೆ ನೀವದಕ್ಕೆ ಶರಣು ಶರಣಾರ್ಥಿ ಎಂದು 2 ಶರಣು ಹೇಳಿ ನನ್ನ ಮೇಲೆ ಒಂದು ಹೊರೆ ಹೊರಿಸಿದ್ದೀರಿ. ಆ ಹೊರೆಯನ್ನು ನಿಲ್ಲಿಸಿಕೊಳ್ಳಲು ಈ ಪಾದುಕೆಗಳನ್ನು ಮಾಡಿ ತಂದಿದ್ದೇನೆ. ಇದನ್ನು ಸ್ವೀಕರಿಸಿ ನನ್ನನ್ನು ಋಣಮುಕ್ತನನ್ನಾಗಿ ಮಾಡಿದಂತೆ. ಏನು ಹೇಳುತ್ತಿರುವಿರಿ ತಂದೆ? ನಾನು ಶಿವಭಕ್ತರ ಡಿಂಗರಿಗರ ಡಿಂಗರಿ, ಶರಣರ ಪಾದ ಧೂಳಿ. ಸಂಗಮನಾಥ, ಇನ್ನೂ ಪರೀಕ್ಷಿಸುವೆಯಾ? ಕಾಗೆ ಪೃಷ್ಟಿಸುವ ಹೊನ್ನ ಕಳಸಕ್ಕಿಂತ ನಿಮ್ಮ ಶರಣರು ಮೆಟ್ಟುವ ಚಮ್ಮಾವುಗೆಯ ಮಾಡಯ್ಯ. ಹರಳಯ್ಯನವರೇ, ಈ ನಿಮ್ಮ ಪಾದುಕೆಗಳು ಸಂಗನಿಗೆ, ಸಂಗನ ಶರಣರಿಗೆ ಮೀಸಲು. ಸಂಗನಿಗೆ, ಸಂಗನ ಶರಣರಿಗೆ ಮೀಸಲಾದ ಈ ಪವಿತ್ರ ಪಾದುಕೆಗಳು ಸದಾ ನನ್ನ ಮಸ್ತಕದ ಮೇಲೆ. ಹರಳಯ್ಯನವರೇ, ಈ ಕಾಣಿಕೆಗಳನ್ನು ಸ್ವೀಕರಿಸಲು ಆ ಸಂಗಮನಾಥನೇ ಸಮರ್ಥನು. ಇವುಗಳನ್ನು ಸಂಗನಿಗೆ, ಸಂಗನ ಶರಣರಿಗೆ ಒಪ್ಪಿಸಿ. ಧನ್ಯನಾದ ಬಸವಣ್ಣ, ಧನ್ಯನಾದೆ. ಶರಣು ಶರಣಾರ್ಥಿ. ಬಾರಯ್ಯ ಬಾಬಸವ ಭವ್ಯ ಬೆಳಕನು ಬೀರಿ ಭವದ ಬಂಧನ ಬಿಡಿಸೆ ಭಕ್ತಿ ಭಂಡಾರಿಯೇ. ಬಾರಯ್ಯ ಬಾಬಸವ ಭವ್ಯ ಬೆಳಕನು ಬೀರಿ ಭವದ ಬಂಧನ ಬಿಡಿಸೆ ಭಕ್ತಿ ಭಂಡಾರಿಯೇ. ಕನ್ನಡದ ಕಲ್ಪತರು ಕರುಣ ಬಿಟ್ಟೆ, ಕನ್ನಡದಿ ವಚನಗಳ ರಚಿಸಿ ಇಟ್ಟೆ. ಹರಳ, ಲೋ ಹರಳ, ನಿಲ್ಲೋ. ಏಕೆ
ಕಾಯಕಕ್ಕೆ ಹೊತ್ತಾಗದೆ. ಕಾಯಕ 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 ನನಗೆ ತಿಳಿದಿಲ್ಲವೋ ನಿನ್ನ ಕಾಯಕ. ನಿಲ್ಲುತ್ತೀಯೋ ಇಲ್ಲವೋ? ಸರಸ ಬೇಡಿ ಅರಸರೇ, ಸಂಗನಿಗೆ ಮೀಸಲು ಒಪ್ಪಿಸಲು ಹೋಗುತ್ತಿದ್ದೇವೆ. ಸಂಘ ನೀನು ನಿನ್ನ ಕೆರಗಳನ್ನು ಮೆಟ್ಟುತ್ತಾನೇನೋ? ಭಕ್ತಿಯಿಂದ ಒಪ್ಪಿಸಿದ್ದೆಲ್ಲವನ್ನೂ ಸ್ವೀಕರಿಸುತ್ತಾನೆ. ಅಲ್ಲೋ ಹರಳ, ದೇವರಿಗೆ ಒಪ್ಪಿಸಬೇಕಾಗಿದ್ದು ಕೆರಗಳನ್ನಲ್ಲ, ಪತ್ರ ಪುಷ್ಪಗಳನ್ನ, ಇರಬಹುದು. ಆದರೆ ನಾನೀಗ ಒಪ್ಪಿಸಲೇಬೇಕಾಗಿದ್ದು ಕೆರಗಳು. ಅಯ್ಯೋ 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 ಅಯ್ಯೋ, ಎಲ್ಲಿಗೆ ಬಂತಪ್ಪ ದೇವರ ಸ್ಥಾನ? ಮಾಂಸ ತಿನ್ನುವ ಭಕ್ತ, ಕೆರ ತಿನ್ನುವ ದೇವರ. ಎಲ್ಲಿಯ ಹುಚ್ಚನೋ ನೀನು? ದೇವರೇನು ಮಾಡ್ತಾನೋ ನಿನ್ನ ಕೆರಗಳನ್ನ ತೆಗೆದುಕೊಂಡು ಅವುಗಳನ್ನ ನಮಗೆ ಕೊಡು. ನೀನು ಕೇಳಿದಷ್ಟು ಹಣ ಕೊಡುತ್ತೇವೆ. ಹಣದಿಂದ ಕೊಳ್ಳುವ ವಸ್ತುವಲ್ಲ ಭಕ್ತಿ. ಭಕ್ತಿಯಿಂದ ಮಾಡಿದುದು ದೇವನಿಗೆ ಮೀಸಲು. ಸಾಕು ಮಾಡೋ ನಿನ್ ಪುರಾಣ. ಕೊಡುತ್ತೀಯೋ ಇಲ್ಲವೋ? ಅರಸ್ರೆ, ಅವನ್ನೇನು ಕೇಳೋದು, ಕಿತ್ಕೊಂಡು ಮೆಟ್ಟಿದ್ರಾಯ್ತು. ರಂಗಣ್ಣವ್ರೆ, ಕಿತ್ಕೊಳ್ರಿ. ಸರಸ ಬೇಡಿ ಅರಸರೇ. ಎಷ್ಟು ಚೆನ್ನಾಗಿವೆ. ಅಪ್ಪಾಜಿ ಏನಾಯ್ತು? ಅಂಗಾಂಗಗಳೆಲ್ಲ ಉರಿಯುತ್ತಿವೆ ನೀಲ. ಈ ಉರಿಯನ್ನು ನೀನಾದ್ರೂ ಶಮನಗೊಳಿಸಲಾರಿಯ? ಅಪ್ಪಾಜಿ ಏನಾಯ್ತು? ಏಕೆ ಉರಿ? ಮಗು ಹರಳಯ್ಯ ಸಂಗನಿಗೊಪ್ಪಿಸಲೆಂದು ಪಾದುಕೆಗಳನ್ನ ತೆಗೆದುಕೊಂಡು ಹೋಗ್ತಿದ್ದಮ್ಮ. ಅವುಗಳನ್ನು ಕಿತ್ತುಕೊಂಡು ಮೆಟ್ಟಿದನಮ್ಮ. ಅದಕ್ಕೆ ಈ ಉರಿ ಉಂಟಾಯಿತು. ಅಪ್ಪಾಜಿ ಅನುಚಿತ ಕಾರ್ಯವನ್ನು ಮಾಡಿದಿರಿ. ಹಾವಿನ ಹೆಣಗಳ ಕೊಂಡು ಕೆನ್ನೆಯ ತುರಿಸುವಂತೆ, ಉರಿಯ ಕೊಳ್ಳೆಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸುವಂತೆ, ಹುಲಿಯ ಮೀಸೆಯ ಹಿಡಿದುಕೊಂಡು ಒಲಿದು ಯಾಲೆ ಆಡುವಂತೆ, ಕೂಡಲ ಸಂಗನ ಶರಣರೊಡನೆ ಮರೆತು ಸರಸ ಮಾಡಿದರೆ ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ. ಅಪ್ಪಾಜಿ ನಿಜ ನೀಲ, ಪ್ರಮಾದವಾಯಿತು. ಪರಿಹಾರಕ್ಕಾಗಿ ಕಾತುರನಾಗಿದ್ದೇನೆ. ಸಹಿಸಿಕೊಳ್ಳಿ ಅಪ್ಪಾಜಿ, ಪರಿಹಾರ ಖಂಡಿತ ಇದೆ. ಶರಣ ಹರಳಯ್ಯನವರನ್ನೇ ಆಶ್ರಯಿಸೋಣ. ಏನಮ್ಮ, ಉತ್ತಮ ಕುಲಜನಾದ ನಾನು ನೀಚ ಕುಲಜನಾದ ಹರಳಯ್ಯನನ್ನು ಆಶ್ರಯಿಸಿದರೆ ನಗೆಗೀಡಾಗುವುದಿಲ್ಲವೇ? ಇದು ಭ್ರಾಂತಿ ಅಪ್ಪಾಜಿ. ಮೇಲು ಕೀಳು ಕುಲದಲ್ಲಿಲ್ಲ. ಅಣ್ಣನವರು ಹೇಳುತ್ತಾರೆ, ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ. ಕೈಯ ನೊಕ್ಕುದನಿಕ ನೋಡಯ್ಯ, ದಾಸಯ್ಯ ಶಿವದಾನವ ನೆರೆಯ ನೋಡಯ್ಯ, ಮನ್ನಣೆಯ ಚೆನ್ನಯ್ಯನೆನ್ನುವ ಮನ್ನಿಸ ನೋಡಯ್ಯ. ನಾವು ಉತ್ತಮರೆಂಬ ಕೆಟ್ಟ ಹೊರೆಯನ್ನು ಹೊತ್ತರೆ ಜನತೆಯಿಂದ ದೂರಾಗುತ್ತೇವೆ ಅಪ್ಪಾಜಿ. ಹಿರಿಯರ ಹಿರಿಯತನಕ್ಕೆ ಸ್ಥಾನವು ಜನತೆಯ ಹೃದಯದಲ್ಲಿರಬೇಕು. ನಾವು ಉತ್ತಮರೆಂಬ ದುರಾಭಿಮಾನವೇ ಕೇಡು ಅಪ್ಪಾಜಿ. ಕುಲದಿಂದ ಉತ್ತಮ ಕನಿಷ್ಠತನಗಳ ನಿರ್ಣಯ ಮಾಡಬೇಕಾದುದಿಲ್ಲ, ಗುಣಗಳಿಂದ. ಕೊಲ್ಲುವವನೇ ಮಾದಿಗ, ಹೊಲಸು ತಿಂಬುವವನೇ ಹೊಲೆ ಎಂದು ಅಣ್ಣನವರು ಹೇಳಲಿಲ್ಲವೇ? ಹರಳಯ್ಯ ತಂದೆಯವರು ಹೊಲೆಯರಾದರೆ ಏನು? ಪರಮ ಶಿವಭಕ್ತರು. ಜೀವನಕ್ಕೆ ಪ್ರತಿಯೊಬ್ಬರು ಕಾಯಕ ಮಾಡಲೇಬೇಕು. ಕಾಯಕ ಯಾವುದಾದರೆ ಏನು? ಎಲ್ಲವೂ ಜೀವನಕ್ಕೆ ಅವಶ್ಯಕವಾದವುಗಳೇ. ಕಾಯಕದಲ್ಲಿ ಮೇಲು ಕೀಳುಗಳನ್ನು ನೆನೆಸಬಾರದು. ಮೇಲು ಕೀಳುಗಳನ್ನು ನೆನೆಸಿದರೆ ಜನತೆಯಲ್ಲಿ ಕಾಯಕ ಶ್ರದ್ಧೆಯು ಭಂಗವಾಗಿ ರಾಷ್ಟ್ರದ ಆರ್ಥಿಕ ಅಂತಸ್ತು ಕುಸಿದು ಬಿಡುತ್ತದೆ ಅಪ್ಪಾಜಿ. ಮುತ್ತಿನಂತ ಮಾತುಗಳು ನೀಲ. ಇವನ್ನೆಲ್ಲಿ ಕಲಿತೆ? ಶರಣರ ಸಾವಾಸದಲ್ಲಿ. ಏನು, ನೀನು ಅನುಭವ ಮಂಟಪಕ್ಕೆ ಹೋಗುತ್ತಿರುವೆಯಾ? ಹೌದು ಅಪ್ಪಾಜಿ. ಕುಲಮದದಿಂದ ದೂರವಾಗಿದ್ದು ಕಾಯಕಶೀಲರಾದವರಿಗೆಲ್ಲ ಅನುಭವ ಮಂಟಪದೊಳಗೆ ಪ್ರವೇಶ ಉಂಟು. ಪರಿಹಾರ ಉರಿ. ಸಹಿಸಿಕೊಳ್ಳಿ ಅಪ್ಪಾಜಿ, ಪರಿಹಾರ ಖಂಡಿತ ಇದೆ. ಬನ್ನಿ, ಶರಣ ಹರಳಯ್ಯನವರ ಮೊರೆ ಹೋಗೋಣ. ಹಾವಿನ ಹೆಡೆಗಳ ಕೊಂಡು ಕೆನ್ನೆಯ ತುರಿಸುವಂತೆ, ಹಾವಿನ ಹೆಡೆಗಳ ಕೊಂಡು ಕೆನ್ನೆಯ ತುರಿಸುವಂತೆ, ಉರಿಯ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸುವಂತೆ, ಹುಲಿಯ ಮೀಸೆಯ ಹಿಡಿದುಕೊಂಡು ಒಲಿದು ಯಾಲೆಯಾಡುವಂತೆ, ಕೂಡಲ ಸಂಗನ ಶರಣರೊಣೆ ಮರೆದು
ಸರಸವಾಡಿದಡೆ ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡು ಮಾಡುವ ಬಿದ್ದಂತೆ. ಸಂಗ ಸಂಗಯ್ಯ ಸಂಗಮನಾಥ ಏಕೆಂತು ಪರೀಕ್ಷಿಸುವೆ? ಮಾಡಬಾರದು ಭಕ್ತಿಯ. ಅಣ್ಣನವರು ಹೇಳಿರುವಂತೆ ಭಕ್ತಿ ಗರಗಸದಂತೆ, ಹೋಗುವಾಗ ಕೊಯ್ಯುವುದು, ಬರುವಾಗಲೂ ಕೊಯ್ಯುವುದು. ನಮ್ಮ ಭಕ್ತಿಯ ಕಾಣಿಕೆಯನ್ನು ಅಣ್ಣನವರು ಒಪ್ಪಿಸಿಕೊಳ್ಳಲಿಲ್ಲವೆಂಬುದು ಒಂದು ನೋವು. ಅವು ಸಂಗಮನಾಥನಿಗೆ ಸಲ್ಲದೆ ಭವಿಯ ವಶವಾದವಲ್ಲ ಎಂಬುದು ಇನ್ನೊಂದು ನೋವು. ಸ್ವಾಮಿ, ಚಿಂತಿಸಿ ಫಲವೇನು? ಏನಾಗುವುದೋ ಅದೆಲ್ಲ ಒಳ್ಳೆದಕ್ಕೆ ಎಂದು ನನ್ನ ಮನಸ್ಸು ನಂಬುತ್ತಿದೆ. ಮೀಸಲು ಬೀಸರವಾದಲ್ಲಿ ಒಳ್ಳೆಯದೆಂಬುದೇನಿದೆ ದೇವಿ? ಸ್ವಾಮಿ, ಮಧುವರ್ಷರು ಪಶ್ಚಾತ್ತಾಪದಿಂದ ಪರಿವರ್ತರಾಗಿ ಬಂದರೆ ಹಾಗೆನ್ನುವೆಯ? ಸಂಗಮನಾಥ, ನಿನ್ನ ಕೃಪೆಯಾದರೆ ಅಸಾಧ್ಯವೆಂಬುದೇನಿದೆ? ಎಲ್ಲವೂ ಸಾಧ್ಯವಾಗುವುದು. ಪ್ರಮಾದವಾಯಿತು, ಕ್ಷಮಿಸಿ ಕಾಪಾಡಬೇಕು. ಇದೇನಾಶ್ಚರ್ಯ? ಉತ್ತಮ ಕುಲದವನ ಅಭಿಮಾನವನ್ನು ತೊರೆದು ಈ ನೀಚ ಕುಲದವನ ಗುಡಿಸಲಿಗೆ ಏಕೆ ಬಂದಿದೆ? ಕೃತಾರ್ಥನಾಗಲು ತಂದೆ. ಏನು ನುಡಿಯುತ್ತಿರುವಿರಿ? ನೀಚ ಕುಲಜನಿಂದ ಉತ್ತಮ ಕುಲದವನ ಕೃತಾರ್ಥವೇನು? ಉತ್ತಮ ಕುಲಜನೆಂಬ ಭ್ರಮೆ ಹರಿಯಿತು. ನಾವೆಲ್ಲ ಶಿವನ ಮಕ್ಕಳು, ನಾವೆಲ್ಲ ಮಾನವರು. ನಿಮ್ಮೆಲ್ಲರೊಳಗೂ ನಾನೊಬ್ಬನೆಂಬ ಅರಿವಾಯಿತು ನಿಮ್ಮ ಪಾದುಕಾ ಸ್ಪರ್ಶನದಿಂದ. ತಪ್ಪು ನುಡಿಯುತ್ತಿರುವಿರಿ ಅರಸರೇ. ಆ ಪಾದುಕೆಗಳು ನನ್ನದಲ್ಲ, ಅವು ಸಂಗನ ಶರಣನಿಗೆ ಮೀಸಲು. ಇರಬಹುದು ಅರಳಯ್ಯನವರೇ, ಆದರೆ ಅವುಗಳ ಸ್ಪರ್ಶವಾಗಿದ್ದು ನಿಮ್ಮ ದಯದಿಂದ. ಆ ಸ್ಪರ್ಶವು ಉರಿಯಾಗಿ ತಾಗಿ ಜ್ಯೋತಿಯಾಗಿ ಬೆಳಗಿ ಅರಿವಾಗಿ ಎನ್ನ ಮನದ ಕತ್ತಲೆಯನ್ನು ಕಳೆಯಿತು. ಆ ಅರಿವನ್ನಿತ್ತ ನೀವೇ ನನಗೆ ಗುರು. ಶಿವದೀಕ್ಷೆಯನ್ನಿತ್ತು ನನ್ನನ್ನು ಅನುಭವ ಮಂಟಪಕ್ಕೆ ಕರೆದೊಯ್ಯುವ ಕೃಪೆ ಮಾಡಿ ತಂದೆ. ಸಂಗಯ್ಯ, ಸಂಗನ ಬಸವಣ್ಣ, ನಿನ್ನ ಮಹಿಮೆಯನ್ನಾರೂ ಅರಿಯದು. ನಿನ್ನ ಭಾವ ಪುರುಷ, ನಿನ್ನ ದೃಷ್ಟಿ ಪುರುಷ, ನಿನ್ನ ಹಸ್ತ ಪುರುಷ, ನಿನ್ನ ನುಡಿ ಪುರುಷ, ನಿನ್ನ ನಡೆ ಪುರುಷ, ಪಂಚ ಪುರುಷ ಮೂರ್ತಿ ನೀನು ಬಸವಣ್ಣ. ಆ ಪಾದುಕೆಗಳು ಸಂಗನ ಶರಣನಿಗೆ ಮೀಸಲು ಎಂದು ನುಡಿದಿದ್ದೆ. ಅಂತೆಯೇ ಮಧುವರಸರಿಂದು ಆ ಪಾದುಕಾ ಸ್ಪರ್ಶನದಿಂದ ಶರಣರಾಗಿದ್ದಾರೆ. ನಿನ್ನ ನುಡಿ ಪರುಷವೆಂಬುದರ ಅನುಭವವಾಯಿತು. ಈ ಕಿಂಕರನು ಅರಸರಿಗೆ ದೀಕ್ಷೆ ಇತ್ತು ಶಂಕರನಾಗಬೇಕಿದೆ. ಎಷ್ಟು ಹೊರೆ ಹೊರಲಿ ಬಸವಣ್ಣ. ಶರಣಾರ್ಥಿ ಎಂದು ಹೇಳಿ ನನ್ನ ಮೇಲೆ ಒಂದು ಹೊರೆ ಹೊರಿಸಿದೆ. ಇಂದು ನಿನ್ನ ಗುರುತ್ವದ ಹೊರೆಯನ್ನು ನನ್ನ ಮೇಲೆ ಹೇರುತ್ತಿರುವೆ. ಹೊರಲಾಗದ ಹೊರೆಯಲ್ಲ, ಹೊರಲಾಗದ ಕೃಪೆ ಮಾಡಿ ನನ್ನನ್ನು ಧರಿಸು ತಂದೆ. ಪಶ್ಚಾತ್ತಾಪವೇ ಹೃದಯ ಪರಿವರ್ತನೆ ಗುರುವು ಅಪ್ಪಾಜಿ. ಚಿಂತಿಸಿದಿರಿ. ಹರಳಯ್ಯ ತಂದೆಯವರು ಸಂಗನ ಧ್ಯಾನದಲ್ಲಿದ್ದಾರೆ. ಸಂಗನ ಆಣತಿಯಂತೆ ನಮ್ಮೆಲ್ಲರಿಗೂ ದೀಕ್ಷೆ ನೀಡುವರು. ಎಲ್ಲವೂ ನಿನ್ನ ಲೀಲೆ ಸಂಗಯ್ಯ. ನಿನ್ನ ಇಚ್ಛೆಯಂತೆ ನಡೆಯುವುದು. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನವುದಯ್ಯ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನವುದಯ್ಯ, ನೀನೊಲಿದಡೆ ವಿಷ ಅಮೃತಬಹುದಯ್ಯ, ನೀನೊಲಿದಡೆ ವಿಷ ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿರಲಿಪ್ಪವು ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಧನ್ಯನಾದೆ ಅರಳಯ್ಯನವರೇ. ಬನ್ನಿ ಅರಸರೆ, ಬಾಮನಿಲ, ಎಲ್ಲರೂ ಅನುಭವ ಮಂಟಪಕ್ಕೆ ಹೋಗೋಣ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ. ನಮ್ಮ ನಿರ್ಣಯಗಳು ಎಷ್ಟೇ ಆದರ್ಶವಾಗಿದ್ದರೂ
ಅವಕ್ಕನುಗುಣವಾದ ಆಚರಣೆಗಳು ನಮ್ಮಲ್ಲಿ ಕಾಣದಿದ್ದಲ್ಲಿ ಈ ನಿರ್ಣಯಗಳು ಜನಜೀವನದ ಮೇಲೆ ಪರಿಣಾಮವನ್ನು ಬೀರಲಾರವು. ಆದ ಪ್ರಯುಕ್ತ ಈ ಮಂಟಪವು ಅವುಗಳನ್ನು ಕಾರ್ಯಕಾರಿ ಮಾಡುವ ಹೊಣೆಯನ್ನು ತನ್ನ ಮೇಲಿದೆ ಎಂದು ಭಾವಿಸಿದೆ. ಪ್ರಾಂತ ಪ್ರದೇಶಗಳ, ದೇಶ ಭಾಷೆಗಳ, ಜಾತಿ ಮತಗಳ ತಾರತಮ್ಯವೆಣಿಸದೆ ನಾವೆಲ್ಲರೂ ಒಂದಾಗಿ ಭಾವೈಕ್ಯತೆಯನ್ನು ಸಾಧಿಸಬೇಕಾಗಿದೆ. ಚನ್ನಬಸವಣ್ಣನವರ ಮಾತು ಸತ್ಯ. ನಾನಿದಕ್ಕೆ ಸಿದ್ಧನಿದ್ದೇನೆ. ಅಲ್ಲದೆ ನನ್ನ ಮಗಳು ನೀಲಮ್ಮನು ಸಹ ಇದಕ್ಕೆ ಆತ್ಮಸಂತೋಷದಿಂದ ಒಪ್ಪಿಕೊಂಡಿದ್ದಾಳೆ. ಸಂತೋಷ. ಮಧುವರಸ ನೀಲಾರ ಅಭಿಪ್ರಾಯವೇನೋ ಸರಿ. ಇದಕ್ಕೆ ಹರಳಯ್ಯನವರು ಏನು ಹೇಳುವರೋ, ಮುಖ್ಯವಾಗಿ ಶೀಲವಂತನ ಅಭಿಪ್ರಾಯವೂ ಬೇಕು. ಹರಳಯ್ಯನವರೇ, ಒಂದು ಶರಣಾರ್ಥಿ ಹೆಚ್ಚಿದುದಕ್ಕೆ ಆ ಹೊರೆಯನ್ನು ಇಳಿಸಲು ಅಣ್ಣನವರಿಗೆ ನಿಮ್ಮ ತೊಡೆಯ ಚರ್ಮದ ಪಾದುಕೆಗಳನ್ನು ಮಾಡಿ ಒಪ್ಪಿಸಿ ಋಣಮುಕ್ತರಾಗಲು ಬಯಸಿದರು. ಇದು ನೆನಪಿದೆಯೇ? ನೆನಪಿದೆ ಅರಸರೇ. ಆ ಪವಿತ್ರ ಪಾದುಕೆಗಳಿಗೆ ಅಪಚಾರವೆಸಗಿದ ಮಹಾಪಾಪಿ ನಾನು. ಅದ್ಯಾವುದನ್ನು ಲೆಕ್ಕಿಸದೆ ನನ್ನನ್ನು ನಿಜ ಮಾನವನನ್ನಾಗಿ ಮಾಡಿ ಈ ಅನುಭವ ಮಂಟಪದ ವೇದಿಕೆಯನ್ನು ಅನುಗ್ರಹಿಸಿಕೊಟ್ಟವರು ನೀವು. ಇದು ನನಗೆ ಹೊರೆಯಲ್ಲವೇ? ಅದಕ್ಕಾಗಿ ನಿಮ್ಮ ಮಗ ಶೀಲವಂತನಿಗೆ ನನ್ನ ಮಗಳು ನೀಲಮ್ಮನನ್ನು ಕೊಟ್ಟು ಕಲ್ಯಾಣ ಮಾಡಿ ಋಣಮುಕ್ತನಾಗಲು ಬಯಸಿದ್ದೇನೆ. ಇದಕ್ಕೆ ನಾನೇನು ಹೇಳಬೇಕೋ ತಿಳಿಯದು. ಅನುಭವ ಮಂಟಪವೇ ಇದಕ್ಕೆ ಉತ್ತರ ಕೊಡಬೇಕು. ಮಧುವರಸರ ಮಾತು ಸಹಜವಾದ. ಹರಳಯ್ಯನವರೇ, ನೀವಿದನ್ನು ತಿರಸ್ಕರಿಸಲಾಗದು. ನಮ್ಮಲ್ಲಿ ಜಾತಿ ಮತಗಳ, ದೇಶ ಭಾಷೆಗಳ, ಪ್ರಾಂತ ಪ್ರದೇಶಗಳ ಭಿನ್ನತೆ ತೊಲಗದೆ ಮಾನವರೆಲ್ಲ ಒಂದೆಂಬ ಭಾವವು ನೆಲೆಗೊಳ್ಳದು. ಆದರೆ ಇಂದು ಮಧುವರಸರು ಜಾತಿ ಮತಗಳ ಭಿನ್ನತೆಯನ್ನು ತೊರೆದು ತಮ್ಮ ಮಗಳನ್ನು ಶೀಲವಂತನಿಗೆ ಕೊಟ್ಟು ಕಲ್ಯಾಣ ಮಾಡಿಸಿ ಮಾನವರೆಲ್ಲ ಒಂದೆಂಬ ಭಾವದಲ್ಲಿ ಐಕ್ಯಗೊಳ್ಳಲು ಮುಂದಾಗಿದ್ದಾರೆ. ಅನುಭವ ಮಂಟಪವು ಕೇವಲ ಮಾತಿನ ಮಂಟಪವಲ್ಲ, ಮಾತನ್ನು ಕೃತಿಗಿಳಿಸುವ ಮಹಾಮಂಟಪವೆಂದು ಜನತೆ ನಂಬುವಂತಾಗಬೇಕು. ಆದ್ದರಿಂದ ನೀವಿದನ್ನು ತಿರಸ್ಕರಿಸಲಾಗದು. ಅಣ್ಣನವರ ಮಾತನ್ನು ನಾನು ತಿರಸ್ಕರಿಸಲಾರೆ. ಶರಣ ಶರಣೆಯರ ಆಶೀರ್ವಾದ ಹಾಗೂ ಪ್ರಭುವಿನ ಆಣತಿಯಂತೆ ಆಗಬಹುದು. ನಮ್ಮ ಮಂಟಪವು ಈವರೆಗೆ ಅನೇಕ ನಿರ್ಣಯಗಳನ್ನು ಕೈಗೊಂಡಿದೆ. ಇಲ್ಲಿ ಅನೇಕ ಸಮಸ್ಯೆಗಳು ಪರಿಹಾರ ಪಡೆದಿವೆ. ಆದರೆ ಜಾತಿ ಮತಗಳ ಸಮಸ್ಯೆಯು ಅತ್ಯಂತ ಜಟಿಲವಾದದ್ದು. ಅಂಧಶ್ರದ್ಧೆಯ ಬೀಡಾದ ಸಂಪ್ರದಾಯಶೀಲ ಜನರುಳ್ಳ ಈ ನಮ್ಮ ನಾಡಿನಲ್ಲಿ ಇಂಥ ಸಮಸ್ಯೆಗೆ ನೇರವಾದ ಪರಿಹಾರ ಒದಗಿಸುವುದೆಂದರೆ ಸುಲಭದ ಮಾತಲ್ಲ. ಈ ಮಹಾಸಾಹಸದಲ್ಲಿ ಮುಂದಾಗಿ ಹರಳಯ್ಯ ಮದುವೆಗಳು ಅನುಭವ ಮಂಟಪಕ್ಕೆ ಜೀವನ ಕಳೆನೆತ್ತಿದ್ದಾರೆ. ತಡವೇಕೆ? ಈ ಮಂಟಪದಲ್ಲಿ ಈಗಲೇ ಸರ್ವ ಶರಣರ ಸಾಕ್ಷಿಯಾಗಿ ಭಾವೈಕ್ಯದ ಸಂಕೇತವಾಗಿ ನೀಲಾಶೀಲರ ಕಲ್ಯಾಣವಾಗಲಿ. ನೀಲಾ, ಇದಕ್ಕೆ ನೀನೇನು ಹೇಳುತ್ತೀಯಮ್ಮ? ಶೀಲ, ಶುಭ ಕಾರ್ಯಕ್ಕೆ ತಡವೇಕೆ? ಹೇಳು. ನಮಿಪೆವು ಪ್ರಭು ನಿಮ್ಮ ಪಾದವನು, ನಮಿಪೆವು ಪ್ರಭು ನಿಮ್ಮ ಪಾದವನು, ಸ್ಮರಿಪೆವು ದಿನ ರಾತ್ರಿ ನಾಮವನು, ಸ್ಮರಿಪೆವು ದಿನ ರಾತ್ರಿ ನಾಮವನು, ಗುಹೇಶ್ವರ ಲಿಂಗವೇ ಕರುಣಿಸುನಿ, ಗುಹೇಶ್ವರ ಲಿಂಗವೇ ಕರುಣಿಸುನಿ, ವೈರಾಗ್ಯ ಬಂಧುರನಿ ಸೌಭಾಗ್ಯ ಸಿಂಧುವೇ, ಸುಜ್ಞಾನಿ ಭಂಡಾರ ನೀ ವಿಶ್ವ ಬಂಧುವೇ, ವೈರಾಗ್ಯ ಬಂಧುರನಿ ಸೌಭಾಗ್ಯ ಸಿಂಧುವೇ, ಸುಜ್ಞಾನಿ ಭಂಡಾರ ನೀ ವಿಶ್ವ ಬಂಧುವೇ, ಅನುಭವ ಮಂಟಪದಿ ಅನುವಿಡಿದನು ದಿನ, ಅನುಭವ ಮಂಟಪದಿ ಅನುವಿಡಿದನು ದಿನ, ಅನುಭಾವವ ನೀಡಿ ನೀ ಎಮ್ಮ ಪೊರೆವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನೀರಯ್ಯ, ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನೀರಯ್ಯ, ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ, ರಾಶಿಕೂಟ ಋಣ ಸಂಬಂಧ
ಬೆಸಗೊಂಡರೆ ಶುಭ ಲಗ್ನವೆನ್ನೀರಯ್ಯ. ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ. ಬಸವಣ್ಣ ಮಹಾಮಂತ್ರಿ ಆಗಿರುವುದು ಸನಾತನ ಧರ್ಮಕ್ಕೊಂದು ಕಳಂಕ. ಅವನನ್ನ ಮಂತ್ರಿ ಸ್ಥಾನದಿಂದಿಳಿಸಲು ನಾನು ಮಾಡಿದ ಮಾಟ, ಆಡಿದ ಆಟ, ಹೂಡಿದ ತಂತ್ರ ಎಲ್ಲವೂ ವ್ಯರ್ಥವಾದವು. ಅವನಲ್ಲಿ ನಮ್ಮ ಆಟವೇನೂ ನಡೆಯದು. ಆ ದೊರೆಯು ಕೂಡ ಅವನ ಮಾತಿಗೆ ಮರುಳಾಗಿದ್ದಾನೆ. ಏನು ಮಾಡಲಿ? ಇದಕ್ಕಾಗಿ ಹಸಿವು ನಿದ್ರೆಗಳನ್ನು ತೊರೆದು ಎಷ್ಟೋ ದಿನಗಳಾದವು. ಏನಾದರೊಂದು ಪ್ರಬಲ ಕಾರಣ ಹಿಡಿದು ಆ ಪೆಚ್ಚು ದೊರೆಯನ್ನು ಒಪ್ಪಿಸಲೇಬೇಕು. ಇಲ್ಲದಿದ್ದರೆ ಜೀವಕ್ಕೆ ನೆಮ್ಮದಿ ಇಲ್ಲ. ರಂಗಣ್ಣ, ಮಂಚಣ್ಣ ಮಂತ್ರಿಗಳು ಒಬ್ಬರ ಶತಪಥ ತಿರುಗಾಡುತ್ತಿದ್ದಾರೆ. ಅವರು ಯಾವುದೋ ಆಲೋಚನೆಯಲ್ಲಿ ಇರುವಂತಿದೆ. ಇನ್ನೇನು ಯೋಚನೆ? ಎಲ್ಲರಿಗೂ ಆ ಬಸವಣ್ಣನ ಯೋಚನೆಯೇ ಯೋಚನೆ. ಬಾರ ನಡಿಗೆ ಕಾಣುವ. ನಮಸ್ಕಾರ ಮಂಚಣ್ಣ ಮಂತ್ರಿಯವರಿಗೆ. ಏನು ಮಹಾಂತರೇ, ಅನಿರೀಕ್ಷಿತ ಆಗಮನ? ಮತ್ತೇನಿಲ್ಲ ಮಂತ್ರೇಶ್ವರ, ನಮ್ಮ ಮಹಾಂತರು ಅವಸರದ ಆಲೋಚನೆಯೊಂದನ್ನು ತಂದಿದ್ದಾರೆ. ಅವಸರದ ಆಲೋಚನೆ ಏನದು ಮಹಾಂತರೇ, ಹೇಳಿ. ಮತ್ತೇನೂ ಇಲ್ಲ, ಮಹಾಮಂತ್ರಿ ಬಸವಣ್ಣನವರು. ಬಸವ ಅಂದ್ರೆ ಸಾಲದೆ. ಅದೇ ಪ್ರಭು, ಆ ಬಸವ. ಹೇಳಿ ಮಹಾಂತ್ರೆ. ಅದೇ ಪ್ರಭು, ಬಸವ ಪ್ರಮಾದವೆಸಗಿದ್ದಾನೆ. ಏನು ಪ್ರಮಾದವೆಸಗಿದ್ದಾನೆ? ಹೇಳಿ ಮಹಾಂತ್ರೆ, ಹೇಳಿ. ಹೊಲೆಯರ ಹುಡುಗನಿಗೆ ಹಾರವ ಕನ್ಯೆಯನ್ನು ಕೊಡಿಸಲಾಗಿ ಮಾಡೇ ಬಿಟ್ಟಿದ್ದಾನೆ. ನಿಜವೇ ಮಹಾಂತರೇ? ಎಲ್ಲಿ, ಯಾವಾಗ, ಯಾವ ಹಾರವ? ಹೇಳಿ ಮಹಾಂತರೇ, ಹೇಳಿ. ಅನುಭವ ಮಂಟಪದಲ್ಲಿ ಆ ಬಸವನ ಮುಂದಾಳುತನದಲ್ಲಿ ಹೊಲೆಯ ಹರಳೆಯ ಮಗ ಶ್ರೀಲವರ್ಗನಿಗೆ ಮಧುವರ ಸರಮಗಳು ನಿರಳನ್ನು ಕೊಡಿಸಿ ಲಗ್ನ ಮಾಡೇ ಬಿಟ್ಟಿದ್ದಾರೆ. ಕೇಳಲಾರೆ, ಈ ಅಸಹ್ಯವಾದ ವಿಷಯವನ್ನು ನಾನು ಕೇಳಲಾರೆ. ನಾವು ಇಲ್ಲಿವರೆಗೆ ಹೇಗೆ ಸಹಿಸಿರಬಹುದು ಪ್ರಭು? ತಾವು ಇಷ್ಟಕ್ಕೆ ಕೇಳಲಾರಿ ಅಂದ್ರಲ್ಲ. ನಮ್ಮ ಮಹಾಂತರು ಅವರು ಆಡಿದ ಮಾತುಗಳನ್ನು ಕಿವಿಯಾರೆ ಕೇಳಿ, ಮದುವೆಯಾದದ್ದನ್ನು ಕಣ್ಣಾರೆ ನೋಡಿ ತಾಳಲಾರೆ ಎನ್ನುತ್ತಿದ್ದಾರೆ. ಈ ನಿಮ್ಮ ಕೇಳಲಾರೆ, ಮಹಾಂತರ ತಾಳಲಾರೆ. ಅಯ್ಯೋ, ನಾನಿದನ್ನು ನೋಡಲಾರೆ. ಇಂತಹ ಇನ್ನೇನೇನೋ ಆಕಾರಗಳನ್ನು ಬಸವ ಮಾಡಿಯೇ ಬಿಟ್ಟಿದ್ದಾನೆ. ನಮ್ಮ ಸನಾತನ ಧರ್ಮವನ್ನು ಹಾಳು ಮಾಡುತ್ತಿದ್ದಾನೆ. ಇದನ್ನು ಹೀಗೆ ಬಿಡಬಾರದು ಪ್ರಭು. ಒಳ್ಳೆಯ ಕಾರಣ ಸಿಕ್ಕಿತು. ಇಂಥ ಅವಕಾಶ ಎಂದೂ ಸಿಗಲಾರದು. ಮಹಾಂತರೇ, ಈ ಅನ್ಯಾಯದ ವಿಷಯವನ್ನ ಆ ದೊರೆಗೆ ತಿಳಿಸಿ ಆ ಬಸವನನ್ನ ಸ್ಥಾನಭ್ರಷ್ಟನನ್ನಾಗಿ ಮಾಡಿ ಎತ್ತಿರುತ್ತೇನೆ. ಆ ಬಸವನಿಗೆ ಇನ್ನು ಕಲ್ಯಾಣದ ಋಣ ತೀರಿತು. ಶರಣರು ಕಲ್ಯಾಣದಿಂದ ಕಾಲು ತೆಗೆಯಲೇಬೇಕು. ನೀವು ನಿಶ್ಚಿಂತೆಯಿಂದ ಇರಿ. ಏನೋ ತಮ್ಮಲ್ಲಿ ಅಂತಹ ಸಾಮರ್ಥ್ಯವಿದೆ ಎಂದು ನಂಬಿ ತಮ್ಮನ್ನು ವಿಜ್ಞಾಪಿಸಿಕೊಂಡಿದ್ದೇವೆ. ಮುಂದಿನ ಎಲ್ಲಾ ಕಾರ್ಯವೂ ತಮ್ಮನ್ನೇ ಕೂಡಿದೆ. ಎಲ್ಲ ಬಸವ, ನಿನಗೂ ಗಂಟು ಮೂಟ ಕಟ್ಟಿಸಿಯೇ ಬಿಡುತ್ತೇನೆ. ಸನಾತನ ಧರ್ಮವನ್ನ ರಕ್ಷಿಸುತ್ತೇನೆ. ಬನ್ನಿ, ದೊರೆಯ ಬಳಿಗೆ ಹೋಗೋಣ. ಮಂಚಣ್ಣ ಮಂತ್ರಿಯವರು ಬಂದಿದ್ದಾರೆ. ಒಳಗೆ ಬರಮಾಡು. ಆಗಲಿ ಮಹಾಪ್ರಭು. ಕುಳಿತುಕೊಳ್ಳಿ. ಏನು ಮಂಚಣ್ಣನವರೇ, ಮಹಾನಿಯೋಗದ ನಾಯಕತ್ವವನ್ನು ವಹಿಸಿಕೊಂಡು ಬಂದಂತಿದೆ. ನಿಜ ಪ್ರಭು, ಜನತೆ ಸಹಿಸದು. ತಾವು ಉದಾಸೀನ ಮಾಡಿದರೆ ತಮ್ಮ ಸಿಂಹಾಸನವೇ ಪಲ್ಲಟವಾಗಿದೆ. ನಿಷ್ಠುರವಾಗಿ ಹೇಳುತ್ತೇನೆಂದು ತಾವು ಕೋಪಿಸಿಕೊಂಡರೂ ಚಿಂತೆ ಇಲ್ಲ. ಸಹಿಸುವುದಾದರೂ ಎಲ್ಲಿಯವರೆಗೆ? ಅದೇನು ಹೇಳಿ ಮಂಚಣ್ಣನವರೇ, ನಾವೆಂದು ಪ್ರಜೆಗಳ ಬೇಡಿಕೆಯ ಬಗ್ಗೆ ಉದಾಸೀನ ಮಾಡಿಲ್ಲ, ಮಾಡುವುದೂ ಇಲ್ಲ. ತಮ್ಮ ಮಹಾಮಂತ್ರಿಗಳು ಧರ್ಮ ಪ್ರಚಾರದ ನೆಪದಲ್ಲಿ ಜಾತಿ ಮತಗಳನ್ನು ಕೆಡಿಸುವುದು ತೊಟ್ಟಿಗಿರಲಿ. ಹಾರವ ಕುಲದ ಮಂತ್ರಿ ಮಧುವರಸರ ಮಗಳು ನೀಲಾಳ ಹೊಳೆಯ ಕುಲದ ಹರಳಯ್ಯನ ಮಗ ಶೀಲವಂತನಿಗೆ ಕೊಟ್ಟು ಲಗ್ನ ಮಾಡಿಸಿದ ಮೇಲೆ ಸನಾತನ ಧರ್ಮ ಉಳಿಯುವುದೆಂತೂ ಜನತೆ ರೊಚ್ಚಿಗೆದ್ದಿದೆ. ಜನರಿಗೆ ಉತ್ತರಿಸಬೇಕಾಗಿರುವವರು ಮಹಾಮಂತ್ರಿ ಅಲ್ಲ, ತಾವು. ಮೆಚ್ಚಿ ಮಾಡಿಕೊಂಡಿದ್ದ ಫಲವನ್ನ ತಾವು ಉಣ್ಣುತ್ತಿದ್ದೀರಿ. ನಾವೆಲ್ಲ ಕೊಂಡೇ ಹಾಕದೆವು. ಆ ಬಸವಣ್ಣ ತಮ್ಮ ದೃಷ್ಟಿಯಲ್ಲಿ ಸಜ್ಜನನಾಗಿಯೇ ಉಳಿದಿದ್ದಾನೆ. ಹಾರವ ಕುಲದ ಕನ್ಯೆಯನ್ನ ಹೊಲೆಯ ಕುಲದವನಿಗೆ ಕೊಡಿಸುವುದು ಸಜ್ಜನಿಕೆ. ಜನತೆ ಪ್ರತಿಕಾರಕ್ಕೆ ಸಿದ್ಧವಾಗಿದೆ ಪ್ರಭು, ಸಿದ್ಧವಾಗಿದೆ.
ಹೊಲೆಯನೊಂದಿಗೆ ಆರವ ಕನ್ಯೆಯ ಮದುವೆ, ಇದು ನಿಜವೇ ಮಂಚಣ್ಣ? ನನ್ನನ್ನು ಕೇಳುವುದೇನಿದೆ ಪ್ರಭು? ತಮ್ಮ ಮಹಾಮಂತ್ರಿಯನ್ನ ಕೇಳಿ. ಯಾರಲ್ಲಿ? ಪ್ರಭು. ಮಹಾಮಂತ್ರಿಗಳನ್ನು ತಕ್ಷಣವೇ ಬರಮಾಡು. ಅಪ್ಪನೇ ಪ್ರಭು. ಮಂಚಣ್ಣನವರೇ, ಪ್ರಭು, ಮಹಾಮಂತ್ರಿಗಳು ಇದಕ್ಕೆ ಒಪ್ಪದಿದ್ದರೆ ಸರಿಯಾದ ಸಾಕ್ಷಿಯನ್ನು ಕೊಡಬಲ್ಲಿರಾ? ಒಪ್ಪಿಯೇ ಒಪ್ಪುತ್ತಾರೆ ಪ್ರಭು. ಅನುಭವ ಮಂಟಪದಲ್ಲಿ ನಡೆದ ಈ ಪ್ರಕರಣ ಇಡೀ ರಾಜಧಾನಿಗೆಲ್ಲ ಗೊತ್ತಿರುವಾಗ ಒಪ್ಪದ ವಿಧಿ ಇಲ್ಲ ಪ್ರಭು. ಪ್ರಭು, ಧರ್ಮದ್ರೋಹಿಗಳಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಹೌದು ಪ್ರಭು, ಅವರೆಲ್ಲರನ್ನು ಶೂಲಕ್ಕೇರಿಸಿ ಶಿಕ್ಷಿಸಲೇಬೇಕು. ಭಯವೇ ಇಲ್ಲದೆ ಹೋದರೆ ಇನ್ನು ಎಷ್ಟೋ ಜನ ಇಂತಹ ದುಷ್ಕೃತ್ಯಗಳನ್ನು ಮಾಡಿಯೇ ಮಾಡ್ತಾರೆ. ಪ್ರಭು, ಮಹಾಮಂತ್ರಿಗಳು ಆಗಮಿಸಿದ್ದಾರೆ. ಒಳಗೆ ಬರಮಾಡು. ಅಪ್ಪನೇ ಪ್ರಭು. ಕುಳಿತುಕೊಳ್ಳಿ ಬಸವರಸರೇ. ಪ್ರಭು, ಅವಸರದಲ್ಲಿ ಬರಮಾಡಿದ ಕಾರಣವೇನು? ಏನು ಬಸವರಸರೇ, ಧರ್ಮದ ಆವೇಶದಲ್ಲಿ ಮಾಡಬಾರದನ್ನೆಲ್ಲ ಮಾಡುತ್ತಿದ್ದೀರಿ? ಮಾಡಬಾರದನ್ನೆಂದಿಗೂ ಮಾಡಿಲ್ಲ ಪ್ರಭು. ಬ್ರಾಹ್ಮಣ ಕನ್ಯೆಯೊಂದಿಗೆ ವಲಯ ಜಾತಿಯನ ವಿವಾಹ ನಿಷಿದ್ಧವಲ್ಲವೇ? ಹೌದು, ನಿಷಿದ್ಧ ಪ್ರಭು. ಅವರೀರ್ವರ ವಿವಾಹ ನಡೆದಿದ್ದರೆ ಅದು ಧರ್ಮ ವಿರೋಧವಲ್ಲವೇ? ನೀನಮ್ಮ ಹಾರವ ಕನ್ಯೆಯಲ್ಲವೇ? ಶೀಲವಂತ ಹೊಲೆಯರ ಜಾತಿಯವನಲ್ಲವೇ? ಶಿವ ಶಿವ, ಏನು ನುಡಿಯುತ್ತಿರುವರು ಮಹಾಪ್ರಭು? ಅವರಿಬ್ಬರು ಹಾರವ ಹೊಲೆಯರೆಂಬ ಭಿನ್ನ ಭಿನ್ನ ಜಾತಿಯವರಲ್ಲ. ಹಾಗಾದರೆ ಅವರ ಜಾತಿ ಯಾವುದು? ಶಿವ ಭಕ್ತರವರು. ಅವರದು ಮಾನವ ಜಾತಿ. ಇದರಲ್ಲಿ ಭಿನ್ನ ಭಿನ್ನ ಜಾತಿಯ ಮಾತೆಲ್ಲಿ ಬರುತ್ತದೆ ಮಹಾಪ್ರಭು? ಬಸವರಸರೇ, ನಿಮ್ಮ ವಾಕ್ಚಾತುರ್ಯದಿಂದ ಧರ್ಮವನ್ನು ರಕ್ಷಿಸಲಾರಿರಿ. ವಾಕ್ಚಾತುರ್ಯವೇನು ಬಂತು ಪ್ರಭು ಇದರಲ್ಲಿ? ನೀಲ ಮುಟ್ಟಿಸಿಕೊಳ್ಳದೆ ಅಸ್ಪೃಶ್ಯಳು, ಶೀಲವಂತ ಮುಟ್ಟದೆ ಅಸ್ಪೃಶ್ಯನು. ಇವರಿಬ್ಬರು ಲಿಂಗಧಾರಿಗಳಾಗಿ ಅಸ್ಪೃಶ್ಯತೆಯನ್ನು ಕಳೆದುಕೊಂಡರು. ಹಾರವ ಹೊಲೆಯರಾಗಿಯೇ ಮದುವೆಯಾಗಿದ್ದರೆ ಅದು ಜಾತಿ ಧರ್ಮಕ್ಕೆ ವಿರೋಧವಾಗುತ್ತಿತ್ತು. ಅವರು ಶಿವಭಕ್ತರಾಗಿ ಅಸ್ಪೃಶ್ಯತೆಯನ್ನು ನೀಗಿ ಸಹಜ ಮಾನವತೆಗೆ ಬಂದು ಪರಸ್ಪರ ಪ್ರೇಮದಿಂದ ಮದುವೆಯಾಗಿದ್ದಾರೆ. ಮಾನವರಲ್ಲಿ ಮದುವೆಯಾಗುವುದು ಸಹಜವಲ್ಲವೇ? ಇದರಲ್ಲಿ ಅಧರ್ಮವೆಲ್ಲಿದೆ? ಅಸ್ಪೃಶ್ಯತೆ ಎಂಬುದು ವಲಯನಿಗೆ ಸಹಜ, ಹಾರವನಿಗೆಂತು? ಅಸ್ಪೃಶ್ಯತೆಯ ಅರ್ಥವಾದರೂ ಏನು ಪ್ರಭು? ಮುಟ್ಟದಿರುವುದು ಅಸ್ಪೃಶ್ಯತೆ, ಮುಟ್ಟಿಸಿಕೊಳ್ಳದಿರುವುದು ಅಸ್ಪೃಶ್ಯತೆ. ಹೊಲೆಯನೆಂದು ಅವನನ್ನು ಯಾರು ಮುಟ್ಟದ ಕಾರಣಕ್ಕಾಗಿ ಅವನು ಅಸ್ಪೃಶ್ಯನಾದನು. ಇವನು ತಾನು ಬ್ರಾಹ್ಮಣನೆಂದು ಯಾರಿಂದಲೂ ಮುಟ್ಟಿಸಿಕೊಳ್ಳದಿರುವ ಕಾರಣ ಇವನು ಅಸ್ಪೃಶ್ಯನಾಗಲಿಲ್ಲವೇ? ಮುಟ್ಟದಿರುವುದು ಮುಟ್ಟಿಸಿಕೊಳ್ಳದಿರುವುದು ಎರಡೂ ಅಸ್ಪೃಶ್ಯತೆಯಲ್ಲವೇ? ಒಂದು ಕೀಳಿನಿಪು ಭಾವನೆಗೆ ಕಾರಣವಾದರೆ ಮತ್ತೊಂದು ಮೇಲೆನಿಪು ಭಾವನೆಗೆ ಕಾರಣವಾಗುತ್ತದೆ. ಕೀಳೆನಿಪುದರಂತೆ ಮೇಲೆನಿಪುದು ಸಹ ಸಹಜತೆಗೆ ದೂರವೇ, ಮಾನವತೆಗೆ ಕಳಂಕವೇ. ಸಹಜತೆಯಲ್ಲಿಯೇ ಸವಿಯುಂಟು, ಸೌಂದರ್ಯ ಉಂಟು, ಶಾಂತಿಯುಂಟು. ಸಹಜತೆಯೇ ಮಾನವತೆಯ ನಿಜ ಸ್ವರೂಪ. ಇದು ನಿಮ್ಮ ಬುದ್ಧಿ ಚಾತುರ್ಯ. ಲೋಕವು ಸಂಪ್ರದಾಯಬದ್ಧವಾದುದು. ಸಂಪ್ರದಾಯವನ್ನು ಮೀರಿ ಯಾರೂ ನಡೆಯಲಾಗದು. ಸಂಪ್ರದಾಯಬದ್ಧ ಶರಣರಾಗಿ ಸತ್ಯಕ್ಕೆ ಅಪಚಾರ ಮಾಡಬಾರದು ಪ್ರಭು. ಸತ್ಯಕ್ಕನುಗುಣವಾದ ಆಚರಣೆ ಯಾವುದೋ ಅದು ಸಂಪ್ರದಾಯ. ಲೋಕವೇನೇ ಹೇಳಲಿ, ಸತ್ಯ ಯಾವುದೋ, ಸರ್ವಜನ ಹಿತ ಯಾವುದೋ ಅದು ಧರ್ಮ. ಜಾತಿ ಮತಗಳ ಕಾರಣಕ್ಕಾಗಲಿ, ದೇಶ ಭಾಷೆಗಳ ಕಾರಣಕ್ಕಾಗಲಿ ಮಾನವನನ್ನು ದ್ವೇಷಿಸುವುದು ಧರ್ಮ ಸಮ್ಮತವಲ್ಲ. ಮರುಗುವುದೇ ಧರ್ಮ, ಕರುಗುವುದಲ್ಲ. ನೀವು ಏನೇ ಹೇಳಿ ಬಸವರಸರೇ, ಪ್ರಭುವು ಪ್ರಜಾಮತಕ್ಕೆ ಬದ್ಧನು. ನೀವು ಮಾಡಿದ ಈ ಕೃತಿಯಿಂದ ಕಲ್ಯಾಣದಲ್ಲಿ ಕ್ರಾಂತಿ ತಪ್ಪದು. ಕ್ರಾಂತಿ ಎಬ್ಬಿಸಲೆಂದೇ ಪ್ರಭು ಮಹಾಮಂತ್ರಿಗಳು ಈ ಆಟ ಹೂಡಿದ್ದಾರೆ. ಯಾವ ಲಾಭಕ್ಕಾಗಿ? ಪ್ರಭುಗಳನ್ನ ಸಿಂಹಾಸನದಿಂದ ತಳ್ಳಿ ತಾವು ಪಟ್ಟ ಬೇರಲು ಪುಂಡ ಮಿಂಡರನ್ನೆಲ್ಲ ಜಂಗಮರ ನೆಪದಲ್ಲಿ ಊರಲ್ಲಿ ಸೇರಿಸುತ್ತಿದ್ದೀರಿ. ಶಿವ ಶಿವ, ಬಲ್ಲೆ ಮಂಚಣ್ಣನವರೇ, ನಿಮ್ಮ ಉದ್ದೇಶವನ್ನು ಬಲ್ಲೆ. ಪ್ರಭು, ಪಟ್ಟಕ್ಕಾಗಿ ಆಸೆ ಪಟ್ಟವ ನಾನಲ್ಲ. ಅದಕ್ಕಾಗಿಯೇ ಇವರೀ ಗೊಂದಲವನ್ನೆಬ್ಬಿಸಿದ್ದಾರೆ. ಮಹಾಪ್ರಭು, ಇದೋ ತೆಗೆದುಕೊಳ್ಳಿ ತಮ್ಮ ಅಧಿಕಾರವನ್ನು. ನನಗೆ ರಾಜ್ಯದ ಲೋಭವಿಲ್ಲ. ತಮ್ಮ ಅಧಿಕಾರವನ್ನು ತಮಗೆ ಒಪ್ಪಿಸುತ್ತೇನೆ. ದುಡುಕದಿರಿ ಬಸವೇಶ, ದುಡುಕದಿರಿ. ದುಡುಕುವ ಮಾತೆಲ್ಲಿದೆ ಪ್ರಭು? ಹೊಲೆಯರ ಮನೆ ಹೊಕ್ಕು ತಲೆ ಕೈ ಕೂಲಿಯ ಮಾಡಿ ಆದರೂ ಕೂಡಲ ಸಂಗನ ನಿಲುವಿಂಗೆ ಕುದುವೆ ನೆಲ್ಲದೆ ಎನಗೆ ಎನ್ನ ಮಡದಿಗೆ ಇಂದಿಂಗೆ ನಾಳಿಂಗೆ ಬೇಕೆಂದೆ ನಾದಡೆ ತಲೆದಂಡ. ನ್ಯಾಯ ನಿಷ್ಠುರಿ ದಾಕ್ಷಿಣ್ಯ ಪರ ನಾನಲ್ಲ. ಲೋಕ ವಿರೋಧಿ ಶರಣ ಯಾವುದಕ್ಕೂ ಅಂಜುವವನಲ್ಲ. ಕೂಡಲ ಸಂಗನ ರಾಜ ತೇಜದಲ್ಲಿಪ್ಪೆ ನಾಡಿ. ಇದರಿಂದ ನಿಮಗಾಗುವ ಲಾಭ?
ಹೊನ್ನಿನೊಳಗೊಂದೊರೆಯ, ವಸ್ತ್ರದೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದ ನಾದಡೆ, ತಲೆದಂಡ ತಲೆದಂಡ. ಇದರಿಂದ ಮತ್ತೊಮ್ಮೆ ಯೋಚಿಸಿ ನೋಡಿ ಬಸವರಸರೇ, ಪರಿಣಾಮ ದುರಂತವಾದೀತು. ಯೋಚಿಸಿದ್ದೇನೆ ಪ್ರಭು. ಕಾಯದ ಕಳವಳ ಕಂಜಿ ಕಾಯಯ್ಯ ಎನ್ನೆ, ಜೀವನೋಪಾಯಕ್ಕೆ ಈಯಯ್ಯ ಎನ್ನೆ. ಯದ್ಭಾವಂ ತದ್ಭವತಿ, ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡೆನ್ನೆನಯ್ಯ. ಆ ನಿಮ್ಮ ಹಾರೆನು ಮಾನವರ ಬೇಡೆನು, ಆಣೆ ನಿಮ್ಮ ಆಣೆ ಕೂಡಲ ಸಂಗಮ ದೇವ. ದುಡುಕದಿರಿ, ಸಾಹಸದಲ್ಲಿ ಕೈ ಹಾಕದಿರಿ ಬಸವೇಶ. ಪ್ರಭು, ನಾಳೆ ಬಪ್ಪುದು ನಮಗಿಂದೇ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ. ಇದಕಾರಂಜುವರು, ಇದಕಾರಳುಕುವರು. ಜಾತಸ್ಯ ಮರಣಂ ಧ್ರುವಂ ಎಂದುದಾಗಿ ನಮ್ಮ ಕೂಡಲ ಸಂಗಮ ದೇವರು ಬರದ ಬರಹವ ತಪ್ಪಿಸುವಡೆ ಹರಿಬ್ರಹ್ಮಾದಿಗಳಿಗಳವಲ್ಲ. ಮೆಚ್ಚಿದೆ ಬಸವೇಶ, ಮೆಚ್ಚಿದೆ. ಆದರೆ ಇದು ನಿಮಗೆ ಪಣವೇ? ಹೌದು ಪ್ರಭು, ಹೌದು. ಜೋಳ ವಾಳಿಯನಲ್ಲ, ವೇಳೆ ವಾಳಿಯವ ನಾನಯ್ಯ. ಹಾಳು ಗೆಟ್ಟೋಡುವ ಆಳು ನಾನಲ್ಲವಯ್ಯ. ಕೇಳು ಕೂಡಲ ಸಂಗಮ ದೇವ, ಮರಣವೇ ಮಹಾನವಮಿಯನಗೆ. ಪ್ರಭು, ನಾನು ಶರಣರ ಡಿಂಗರಿಗರ ಡಿಂಗರಿಗ, ಶರಣರ ಸುಖ ದುಃಖಗಳೆನ್ನ ಸುಖ ದುಃಖಗಳು. ನಾನು ಶರಣರ ಅಡಿಯಾಳು, ಪ್ರಮತರ ಪಡಿಯಾಳು, ಜಂಗಮರ ಜನತೆಯ ಸೇವಕ. ನನಗೆ ಒಡೆತನದ ಹೊಮ್ಮು ಬಿಮ್ಮುಗಳಿಲ್ಲ. ಶರಣರ ಆಣತಿಯನ್ನ ಶಿರದ ಮೇಲೆ. ಮಹಾಪ್ರಭು, ಇದೋ ತೆಗೆದುಕೊಳ್ಳಿ ತಮ್ಮ ಅಧಿಕಾರವನ್ನು. ಬ್ರಹ್ಮ ಪದವಿಯನುಲ್ಲೆ, ವಿಷ್ಣು ಪದವಿಯನುಲ್ಲೆ, ರುದ್ರ ಪದವಿಯನುಲ್ಲೆ. ನಾನು ಮತ್ತಾವ ಪದವಿಯನುಲ್ಲೇನಯ್ಯ, ನಾನು ಮತ್ತಾವ ಪದವಿಯನುಲ್ಲೇನಯ್ಯ. ಕೂಡಲ ಸಂಗಮ ದೇವ, ನಾನು ಮತ್ತಾವ ಪದವಿಯ ನೊಲ್ಲೆನಯ್ಯ. ಮಹಾಮಂತ್ರಿ ಪಟ್ಟವರಿಗೆ ಧಿಮ್ ಧಿಮ್ ತಗಡ್ ಧಿಮ್ ಧಿಮ್ ತಗಡ್ ಧಿಮ್ ಧಿಮ್ ತಗಡ್ ಧ. ಆ ಆ ಧಿಮ್ ಧಿಮ್ ತಗಡ್ ಧಿಮ್ ಧಿಮ್ ತಗಡ್ ಧಿಮ್ ಧಿಮ್ ತಗಡ್ ಧ. ಆ ಆ ಧಿಮ್ ಧಿಮ್ ತಗಡ್ ಧಿಮ್ ಧಿಮ್ ತಗಡ್ ಧಿಮ್ ಧಿಮ್ ತಗಡ್ ಧ. ಆ ಆ ಎಷ್ಟೋ ದಿನದ ಕನಸು ಈಗ ಈಡೇರಿತು. ಪ್ರಭು, ಧರ್ಮದ್ರೋಹಿಗಳಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಹೌದು ಪ್ರಭು, ಆ ಧರ್ಮದ್ರೋಹಿ ಮಧುವರ್ಸರಿಗೂ ಶಿಕ್ಷೆ ಆಗಲೇಬೇಕು. ಮಹತ್ವ, ನನಗೆ ಯಾರ ಸಲಹೆಯೂ ಬೇಕಾಗಿಲ್ಲ. ಯಾಕಲಿ ಅಪ್ಪನೇ ಪ್ರಭು, ಕಟಕನನ್ನ ಬರಮಾಡಿ ಹೊರಳೆಯ ಮಧುವರ್ಸ ನೀಲ ಶೀಲರನ್ನು ಶೂಲಕ್ಕೇರಿಸಲು ರಾಜಾಜ್ಞೆಯಾಗಿದೆ ಎಂದು ಡಂಗೂರ ಸಾರಿ. ಹಾಗೆ ಇನ್ನು ಮುಂದೆ ಯಾರಾದರೂ ಕುಲಧರ್ಮವನ್ನ ಮೀರಿ ಉಚ್ಚ ನೀಚ ಬಾಂಧವ್ಯವನ್ನಾಗಲಿ, ಸಾಪಂಕ್ತಿ ಭೋಜನಗಳನ್ನಾಗಲಿ, ಸಹ ವ್ಯವಹಾರಗಳನ್ನಾಗಲಿ ಮಾಡಿದರೆ ಅಂತವರನ್ನು ಆನೆಯ ಕಾಲಿಗೆ ಕಟ್ಟಿ ಎಳೆಗೂಟ ಎಳೆಸಲಾಗುವುದು. ಸಾರುತ್ತಾ ಹೋಗು ಅಪ್ಪನೇ ಪ್ರಭು. ಹಾ ಹಾ ಧಿಮ್ ಧಿಮ್ ತಗಡ್ ಧಿಮ್ ಧಿಮ್ ತಗಡ್ ಧಿಮ್ ಧಿಮ್ ತಗಡ್ ಧ. ಆ ಆ ಹೋಗಬೇಡಿ. ಹುಟ್ಟಿದ ಬಳಿಕ ಕೊಟ್ಟ ಭೋಗಗಳ ತಪ್ಪಿಸಿದೆನೆಂದರೆ ತಪ್ಪದು ನೋಡಯ್ಯ. ಎನಗಿನ್ನೆಂತೋ 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 ಎಂದೆನ ಬೇಡ. ನಾ ಭೋಕ್ತ ಕ್ರಿಯತೆ ಕರ್ಮ ಎಂಬ ಶ್ರುತಿ ತಪ್ಪದು ಕೂಡಲ ಸಂಗಮ ದೇವ. ನಿಜ ಅಣ್ಣ, ನಿಜ. ನೀವು ಹೇಳುವುದು ನಿಜ. ನೀವೇ ಹೇಳಿಲ್ಲವೇ, ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ, ಭಾಷೆ ತಪ್ಪಿದಲ್ಲದೆ ದಾರಿದ್ರ್ಯವಿಲ್ಲ. ಎನಿಸೆನಿಸೆಂದಡೆ ನಾ ಧೃತಿಗಡನಯ್ಯ. ಎಲು ದೋರಿದಡೆ ನರ ಹರಿದಡೆ ಕರುಳು ಕುಪ್ಪಳಿಸಿದಡೆ ನಾ ಧೃತಿಗಡನಯ್ಯ. ಶಿರ ಹರಿದು ಅಟ್ಟೆ ನೆಲಕ್ಕೆ ಬಿದ್ದಡೆ ನಾಲೆಗೆ ಕೂಡಲ ಸಂಘ ಶರಣ ನೆನ್ನುತ್ತಿದ್ದಯ್ಯ. ಬಸವ ತಂದೆ, ನಿಮ್ಮಿಂದ ನಾನು ಬದುಕಿದೆನು, ಜಗವು ಬದುಕಿತು, ಮಾನವತೆಯು ಮಹೋನ್ನತೆಯನ್ನೈದಿತು. ಮತ್ತೆ ಕೇಳಿ, ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ, ತರ್ಕದ ಬೆನ್ನ ಬಾರ ನೆತ್ತುವೆ, ಆಗಮದ ಮೂಗ ಕೊಯ್ಯುವೆ ನೋಡಯ್ಯ. ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನಯ್ಯ, ಕೂಡಲ ಸಂಗಮ ದೇವ. ಧನ್ಯ ಅಣ್ಣ, ಧನ್ಯ. ನಿಮ್ಮಿಂದ ನಾವೆಲ್ಲರೂ ಧನ್ಯರಾದೆವು. ನಿಮ್ಮ ಧರ್ಮದ ಬೆಳಕಿನಲ್ಲಿ ಕತ್ತಲೆಯ ಕಳೆದುಕೊಂಡೆವು. ಅಸಹಜತೆ ಜಾತಿ ಸಂಕೋಲೆಯನ್ನಳಿದು ಸಹಜತೆಯ ಸ್ವರೂಪವ ಕಂಡೆವು.
ಸಹಜ ಮಾನವರಾದೆವು. ಬದುಕಿದೆವಣ್ಣ ಬದುಕಿದೆವು ನಿಮ್ಮ ದಯದಿಂದ. ನೀವೆಮಗೆ ಸರಿದಾರಿ ತೋರಿದಿರಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ. ಕೇಳ್ರಪ್ಪ ಕೇಳಿ, ಈ ಹಳೆಯ ಮದುವೆಗಳು ಕೊಲೆಹಾರವರಾಗಿ ಧರ್ಮ ವಿರುದ್ಧ ಬಾಂಧವ್ಯ ಮಾಡಿದರಿಂದ ಇವರನ್ನು ಇವರ ಮಕ್ಕಳಾದ ಶೀಲಾನೀರರನ್ನು ಇಂದು ಶೂಲಕ್ಕೇರಿಸಲು ರಾಜ್ಯ ಯಾರಾದರೂ ಶರಣರ ಮಾತಿಗೆ ಮರಳಾಗಿ ಈ ಹಳೆಯ ಮದುವೆಗಳಂತೆ ಧರ್ಮ ವಿರುದ್ಧ ಕಾರ್ಯವನ್ನು ಮಾಡಿದರೆ ಇದೇ ರೀತಿ ಖಂಡಿಸಲಾಗುತ್ತರಪ್ಪ. ಧಿಮ್ ಧಿಮ್ ತಗಡ್ ಧಿಮ್ ಧಿಮ್ ತಗಡ್ ಧಿಮ್ ಧಿಮ್ ತಗಡ್ ಧಾ. ಅನ್ಯಾಯ ಅನ್ಯಾಯ. ಹಳೆಯ ಮದುವೆಗಳು ನಿರಪರಾಧಿಗಳು. ನಿರಪರಾಧಿಗಳಂತೆ ನಿರಪರಾಧಿಗಳು. ನಿಲ್ಲಿ ಅಣ್ಣ, ನಾವು ಮರಣಕ್ಕೆ ಅಂಜಿಲ್ಲ. ಮರಣವೆಂಬುದು ನಮಗೆ ಮಹಾನವಮಿ. ಆದರೆ ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಮಾನವನನ್ನು ಹಿಂಸಿಸುವುದನ್ನು ಕಂಡು ನೊಂದಿದ್ದೇವೆ, ಸೊರಗಿದ್ದೇವೆ. ದೇಶ ಭಾಷೆಗಳ, ಜಾತಿ ಮತಗಳ, ವಯೋಲಿಂಗಗಳ ತಾರತಮ್ಯವಿಲ್ಲದೆ ಅನುಭವ ಮಂಟಪದ ಮೊರೆ ಹೊಕ್ಕು ನಿಜ ಮಾನವರಾಗಿ ಮಾನವರೆಲ್ಲ ಒಂದೇ ಎಂಬ ತತ್ವವನ್ನು ಸಾಧಿಸಲು ಸರ್ವತ್ಯಾಗಕ್ಕೂ ಸಿದ್ಧರಾಗಿದ್ದೇವೆ. ಮಾನವರಲ್ಲಿ ಭಾವೈಕ್ಯವೇ ಧರ್ಮದ ನಿಜ ಧ್ಯೇಯ. ಆ ಧ್ಯೇಯವನ್ನು ಸಾಧಿಸಿ ನಾವಿಂದು ಜೀವನದ ಸಾರ್ಥಕ್ಯವನ್ನು ಪಡೆದಿದ್ದೇವೆ. ನಾವು ಸಾಯಲು ಅಂಜಿಲ್ಲ. ನಮ್ಮ ಮರಣವು ಮಾನವರಲ್ಲಿ ಭಾವೈಕ್ಯಕ್ಕೆ ನಾಂದಿಯಾಗಲಿ. ಶರಣ ಧರ್ಮಕ್ಕೆ ಜಯವಾಗಲಿ. ಜಯವಾಗಲಿ, ಜಯವಾಗಲಿ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಇವರ ಕಣ್ಣುಗಳನ್ನು ಕೀಳಿಸಿ, ಇವರ ಚರ್ಮವನ್ನು ಸುಲಿಸಿ, ಇವರನ್ನೆಲ್ಲ ಆನೆಯ ಕಾಲಿಗೆ ಕಟ್ಟಿ ಎಳೆ ಊಟ ಎಳೆಸಿ ವಿಚಿತ್ರವಾಗಿ ಸಾಯಿಸಿ ಇವರ ರುಂಡವನ್ನ ಚಂಡಾಡಿ ಹರ 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 ಮಹಾದೇವ. ಹರ 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 ಮಹಾದೇವ. ಹರ 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 ಮಹಾದೇವ. ನಾಳೆ ಬಪ್ಪುದು ಹಿಂದೆ ಬರಲಿ, ಇಂದು ಬಪ್ಪುದು ಈಗಲೇ ಬರಲಿ. ನಾಳೆ ಬಪ್ಪುದು ಹಿಂದೆ ಬರಲಿ, ಇಂದು ಬಪ್ಪುದು ಈಗಲೇ ಬರಲಿ. ಅಂಜುವರಾರು ಅಳುಕುವರಾರು, ಅಂಜುವರಾರು ಅಳುಕುವರಾರು, ಮರಣವೇ ಮಹಾನವಮಿ. ಮರಣವೇ ಮಹಾನವಮಿ, ಮಹಾನವಮಿ, ಮಹಾನವಮಿ. ದರ್ಶನ್ ಹಾಸನ್, ಶ್ರೀಧರ್ ಗುಲ್ಬರ್ಗ, ಕುಣಿಗಲ್ ರಂಗ, ನಾಗರಾಜ್ ಕುರ್ಬೇಟ್ ಬೆಳಗಾವಿ, ಶ್ರುತಿ ಶರಣ್ ಕುಮಾರ್ ಸಣೆಹಳ್ಳಿ, ನಾಗರಾಜಯ್ಯ ಹೊಸದುರ್ಗ, ಮಹಾದೇವ ಬೆಳಗಾವಿ, ಭವಾನಿ ಸಾಗರ, ಲೋಹಿತ್ ಮಂಡ್ಯ, ಆಸಿಫ್ ಹೂವಿನಡಗಲಿ, ಮಂಜು ಕೊಪ್ಪಳ, ರೂಪಾ ಶಿವಮೊಗ್ಗ, ಸುಮಿತ್ರಾ ರಾಯಚೂರು.